ಆ ದಿನ ಎರಡು ಘಟನೆ ನಡೀತು. ಒಂದು KGF ಚಾಪ್ಟರ್ 1 ಅಂತ ಒಂದು ಸಿನಿಮಾ ಬಂತು. ಯಶ್ ಅವರಿಗೆ ಡೈಲಾಗ್ ರೈಟರ್ ಬರೆಯುವಂತ ಒಬ್ಬ ಹೊಸ ಪ್ರತಿಭೆ ಕೂಡ ಹುಟ್ಕೊಂಡ. ನಾನು ಹೊಡೆದಿರೋ 10 ಜನನು ಡಾನೆ. ಕನ್ನಡ ಚಿತ್ರರಂಗದ ಮೋಸ್ಟ್ ಬ್ಯುಸಿಯೆಸ್ಟ್ ಡೈಲಾಗ್ ರೈಟರ್ ಆಗಿರ್ತಕ್ಕಂಥ ಕ್ರಾಂತಿ ಕುಮಾರ್ ಅವರೊಟ್ಟಿಗೆ ಇದ್ದೀನಿ. ಕ್ರಾಂತಿ ಕುಮಾರ್ ಹೆಸರೇ ತುಂಬಾ ಫೈರಿಂಗ್ ಆಗಿದೆ, ಕ್ರಾಂತಿಕಾರಕವಾಗಿದೆ. ಮನೆಯವರು ಸಜೆಸ್ಟ್ ಮಾಡಿದ್ದು ಸ್ಕ್ರೀನ್ಗೋಸ್ಕರ ಇಟ್ಕೊಂಡು ಮೈ ನೇಮ್ ಇಸ್ ಕಿರಾತಕ ಅಂತ ಶುರು ಮಾಡ್ತಾರೆ. ದಿಲ್ವಾಲ ಅನಿಲ್ ಅವರು ಆಲ್ರೆಡಿ ಒಂದಷ್ಟು ಶೂಟಿಂಗ್ ಕೂಡ ಮಾಡ್ತಾರೆ. ಸಡನ್ ಆಗಿ ನಿಂತೋಗುತ್ತೆ. ಅದು ಸ್ಟಾರ್ಟಿಂಗ್ ಅಲ್ಲಿ ಅದು ತಗೊಳಕ್ಕೆ ಕಷ್ಟ. ಅದು ಯಾಕಂದ್ರೆ ಚೆನ್ನಾಗ್ ಆಗುತ್ತೆ ಅಂತ ಕಣ್ಮುಂದೆ ಕಾಣ್ತಾ ಇರುತ್ತೆ. ಆಮೇಲೆ ಸೆಟ್ ಅಲ್ಲಿ ಕೆಲಸ ಮಾಡೋ ಟೆಕ್ನಿಷಿಯನ್ ಇಂದ ಎಲ್ರಿಂದಾನು ಅಪ್ರಿಸಿಯೇಷನ್ ಸಿಕ್ಕಿರುತ್ತೆ. ಚೆನ್ನಾಗಾಗುತ್ತೆ ಅನ್ನೋ ಟೈಮಲ್ಲಿ ಅದಾಗುತ್ತೆ. ಬೇರೆ ಯಾರ್ದೋ ಹೀರೋ ಮೂಲಕ ಆದ್ರೂ ಹೊರಗಡೆ ಬರುತ್ತೆ ಅನ್ನೋ ಆಶಾಭಾವನೆ ನಿಮ್ಗೆ ಇದೆಯಾ? ಒನ್ ಆ್ಯಂಡ್ ಓನ್ಲಿ ರಾಕಿಂಗ್ ಸ್ಟಾರ್ ಮಾತ್ರ ಗೂಳಿ ನಂದೀಶ ಸರ್. ನನ್ನ ಹೆಸರನ್ ಗೂಳಿ ಎಲ್ಲ ಗೊತ್ತಾ? ಮತ್ತೆ ನಂದೀಶ. ಸೊ ಯಶ್ ಅವರು ನಿಮ್ಮ ಡೈಲಾಗ್ಗೆ ಯಾವ ರೀತಿಯಾದಂತ ಒಂದು ಕಾಂಪ್ಲಿಮೆಂಟ್ ಕೊಟ್ರು? ಆ ನೇಟಿವಿಟಿ, ಆ ಮಂಡ್ಯ ನೆಲ, ಆ ಸೊಗಡು ಅದು ನಮ್ಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತು. ಅವ್ರು ಇನ್ಪುಟ್ಸ್ ಕೊಡೋರು ನಮ್ಗೆ. ರಾಜಬಿ ಶೆಟ್ಟಿ ಅವರು ಒಳ್ಳೆ ಅದ್ಭುತ ನಟರು ಹೌದು, ಒಳ್ಳೆ ಬರಹಗಾರರು ಹೌದು, ಡೈರೆಕ್ಟರ್ ಹೌದು, ಪ್ರೊಡ್ಯೂಸರ್ ಹೌದು. ಹಾಗಾಗಿ ಅವರು ಸಿನಿಮಾಗೆ ನೀವು ಡೈಲಾಗ್ಸ್ ಬರೀತಿದ್ರಿ ಅಂದಾಗ ಏನ್ ಅನ್ಸ್ತು ನಿಮ್ಗೆ? ನಾನು ಗರುಡಗಮನ ಡೈಯಾರ್ಡ್ ಫ್ಯಾನು. ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ್ಲೂ ಅವ್ರಿಗೆ ಅದೇ ಹೇಳಿದೆ. ಫಸ್ಟ್ ನಾನು ಸ್ಕ್ರಿಪ್ಟ್ ಡೈಲಾಗ್ ರೀಡಿಂಗ್ ಕೊಟ್ಟಿದ ತಕ್ಷಣ ತುಂಬಾ ಚೆನ್ನಾಗಿದೆ, ನಾನು ರೀಸೆಂಟಾಗಿ ಕೇಳಿರೋದಲ್ಲಿ ಒಂದು ಬೆಸ್ಟ್ ರೈಟಿಂಗ್ ಇದು ಅಂತ ಅಂದ್ರು. ಅದು ಒಂಥರ ನನಗೆ ಖುಷಿ. ರಕ್ಕಸಪುರದವಳು ಸಿಕ್ಕಾಪಟ್ಟೆ ಮಾಸ್ ಟೈಟಲ್, ನೀವು ಕ್ರಾಂತಿ ಮಾಸ್ ಹೆಸರು. ಗುಡ್ ನರೇಷನ್ ಸ್ಕ್ರಿಪ್ಟ್ ಸರ್. ಅದು ತುಂಬಾ ಚೆನ್ನಾಗುತ್ತೆ. ಯಾಕಂದ್ರೆ ಹೆವಿ ಓವರ್ ಕಮರ್ಷಿಯಲ್ ಇರೋದಕ್ಕಾಗಲ್ಲ. ಅದು KD ಸಿನಿಮಾಗೆ ನೀವು ಡೈಲಾಗ್ಸ್ ಬರ್ದಿರ್ತಕ್ಕಂಥದ್ದು. ಪ್ರೇಮ್ ಸರ್ ಈ ಡೈಲಾಗ್ ವೈರಲ್ ಆಗುತ್ತೆ, ಈ ಡೈಲಾಗ್ ತುಂಬಾ ಚೆನ್ನಾಗಾಗುತ್ತೆ ಅಂತ ಅಂದಿದ್ರು. ಬಟ್ ಧ್ರುವ ಸರ್ ಸಖತ್ ಅಪ್ರಿಶಿಯೇಟ್ ಮಾಡಿದ್ರು. ಗುರು ಸಖತ್ತಾಗಿದೆ ಗುರು, ನಾನು ನೋಡಿಬೇಕು ಅಂತ ಈ ಊರಲ್ಲಿ ಮಚ್ಚತಟ್ಟವ್ರಿಗೆಲ್ಲ ಕೆಲಸ ಕೊಟ್ಟಿದ್ದೀರಾ. ನಾನ್ ಒಂದ್ಸರಿ ಮಚ್ಚಿಡಿದ್ರೆ ಈ ಊರಲ್ಲಿ ಎಣ ಸುಡೋರೆಲ್ಲ ಬ್ಯುಸಿ ಆಗೋಯ್ತಾರಣ. ಧ್ರುವ ಅವರು ನಿಮ್ಗೆ ಎಷ್ಟು ಇಷ್ಟ ಆಗ್ತಾರೆ ಅಂತ? ಯಾಕಂದ್ರೆ ಅವ್ರು ಮಾಡಿದಂತ ಬಹುತೇಕ ಎಲ್ಲಾ ಸಿನಿಮಾಗಳು ಹಿಟ್ ಆಗಿದೆ. ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ ಮಹಲ್ ಆಗಲ್ಲ ಅಂದ್ರೆ ನಮ್ಗೆಲ್ಲ ಓ ನಾವು ಅವ್ರ ಹುಡುಗಿರ್ನ ರೇಗಿಸೋದು ಆ ಸಿನಿಮಾದಲ್ಲಿ ಏನೋ ನಮ್ಮ ಕಣ್ಮುಂದೆ ನೋಡಿದಿರೋ ಕ್ಯಾರೆಕ್ಟರ್ ಗುರು ಇವನು ಅನ್ನೋ ತರ ಪಾತ್ರ ಅನ್ಸೋದು. KD ಸಿನಿಮಾ ಯಾವ ಲೆವೆಲ್ ಅಲ್ಲಿ ಇರುತ್ತೆ ಅಂತ? KD ಅಂದ್ರೆ ಕಾಳಿದಾಸ ಸರ್. ಆ ಕಾಳಿದಾಸ ನೋಡಕ್ ಬರ್ತೀರಾ, ಆ ಕಾಳಿದಾಸನೇ ಕಾಣ್ತಾನೆ ಸರ್ ನಿಮ್ಗೆ. 12 ವರ್ಷದಿಂದ ನಾನು ಶಿಳ್ಳೆ ಹೊಡೆದಿದ್ದೀರೋಗೆ ಇವತ್ತು ಡೈಲಾಗ್ ಬರೀತಿದ್ದೀನಿ ಅಂದ್ರೆ ಆ ಶಿಳ್ಳೆ ನಾನು ಹೊಡೆಸ್ಬೇಕು, ಆ ಜವಾಬ್ದಾರಿ ನನ್ನ ಮೇಲಿದ್ದೇವೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗಾನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಮೊದಲಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆ ದಿನ ಎರಡು ಘಟನೆ ನಡೀತು. ಒಂದು KGF ಚಾಪ್ಟರ್ 1 ಅಂತ ಒಂದು ಸಿನಿಮಾ ಬಂತು. ಅದು ನಮ್ಮ ಕನ್ನಡ ಚಿತ್ರರಂಗವನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸುವಂಥ ಒಂದು ದೊಡ್ಡ ಚಿತ್ರವಾಗಿ ಹೊರಹೊಮ್ಮಿತು. ಅದಾದ ನಂತರ ಅದೇ ನಾಯಕ ನಟ ಯಶ್ ಅವರಿಗೆ ಡೈಲಾಗ್ ರೈಟರ್ ಬರೆಯುವಂಥ ಒಬ್ಬ ಹೊಸ ಪ್ರತಿಭೆ ಕೂಡ ಹುಟ್ಕೊಂಡ. ಸದ್ಯ ನಾನೀಗ ಕನ್ನಡ ಚಿತ್ರರಂಗದ ಮೋಸ್ಟ್ ಬ್ಯುಸಿಯೆಸ್ಟ್ ಡೈಲಾಗ್ ರೈಟರ್ ಆಗಿರ್ತಕ್ಕಂಥ ಕ್ರಾಂತಿ ಕುಮಾರ್ ಅವರೊಟ್ಟಿಗೆ ಇದ್ದೀನಿ. ಅವ್ರಿಗೆ ಮಾತಾಡಿಸ್ತಾ ಹೋಗ್ತೀನಿ. ಸದ್ಯ ಈ ವರ್ಷದ 2025ರ ಬಿಗ್ಗೆಸ್ಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಅಂತಂದರೆ KD ಕಾಳಿದಾಸ. ಧ್ರುವ ಸರ್ಜಾ ಅಭಿನಯದ, ಜೋಗಿ ಪ್ರೇಮ್ ನಿರ್ದೇಶನದ, KVN ಪ್ರೊಡಕ್ಷನ್ಸ್ನ ಬಹುದೊಡ್ಡ ತಾರಾಗಣ ಇರ್ತಕ್ಕಂಥ ಸಿನಿಮಾ. ಸೊ ಅವರು ಈ ಸಿನಿಮಾಗೆ ಯಾವ ರೀತಿಯಾದಂಥ ಮಾಸ್ ಖಡಕ್ ಫೈರ್ ಬ್ರ್ಯಾಂಡ್ ಡೈಲಾಗ್ಗಳನ್ನ ಬರೆದಿದ್ದಾರೆ. ಜೊತೆಗೆ ಅವರ ಜರ್ನಿ ಹೇಗೆ ಆಯಿತು ಇಂಡಸ್ಟ್ರಿಯಲ್ಲಿ 8 ವರ್ಷಗಳಿಂದ, ಸೊ ಯಾವ್ಯಾವ ಸಿನಿಮಾಗಳಿಗೆ ಬರೆದಿದ್ದಾರೆ ಎಲ್ಲವನ್ನೂ ಕೇಳೋಣ. ಮೊದಲಿಗೆ ಕ್ರಾಂತಿಯವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ? ಮೊದಲಿಗೆ ಹ್ಯಾಪಿ ನ್ಯೂ ಇಯರ್ ನಿಮಗೆ. ನಿಮಗೂ ಕೂಡ ಸರ್, ನೋಡ್ತಿರೋ ಪ್ರೇಕ್ಷಕರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಫುಲ್ ಗ್ಯಾರಂಟಿ ನ್ಯೂಸ್ ಚಾನಲ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಸೋ ಮಚ್. ಕ್ರಾಂತಿ ಕುಮಾರ್ ಹೆಸರೇ ತುಂಬ ಫೈರಿಂಗ್ ಆಗಿದೆ, ಕ್ರಾಂತಿಕಾರಕವಾಗಿದೆ. ಸೊ ನಿಮ್ಮ ಟೈಟ್ಲ್ ಅಂದರೆ ನಿಮ್ಮ ಹೆಸರು ಮನೆಯವರು ಇಟ್ಟಿದ್ದ ಇದು, ಅಥವಾ ನೀವು ಸ್ಕ್ರೀನ್ಗೋಸ್ಕರ ನೀವು ಇಟ್ಕೊಂಡಿದ್ದ ಅಂತ? ಇಲ್ಲ, ಅದು ಸ್ಕ್ರೀನ್ಗೋಸ್ಕರನೇ ಸರ್. ಅದು ಮನೆಯವರು ಸಜೆಸ್ಟ್ ಮಾಡಿದ್ದು, ಸ್ಕ್ರೀನ್ಗೋಸ್ಕರ ಇಟ್ಕೊಂಡಿದ್ದು. ನಿಮ್ಮ ಮೂಲ ಹೆಸರೇನು ಅಂತ? ಮೂಲ ಹೆಸರು ಅರುಣ್ ಕುಮಾರ್ ಅಂತ ಸರ್. ಹೌದು, ಅರುಣ್ ಕುಮಾರ್ ಅಂತ, ಬಟ್ ಎಲ್ಲ ಕರೆಯೋದು ಗಾಂಧಿ ಅಂತಾನೆ. KD ಸಿನಿಮಾ ಮೂಲಕ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿ ಇದ್ದೀರಾ. KD ಸಿನಿಮಾಗೆ ಡೈಲಾಗ್ಸ್ ಹೇಗೆ ಬರೆದ್ರಿ, ಪ್ರೇಮ್ ಅವ್ರಿಗೆ ಹೇಗೆ ಪರಿಚಯ ಆದ್ರಿ, ನಿಮ್ಮ ಡೈಲಾಗ್ಸ್ ನೋಡಿ ಧ್ರುವ ಅವ್ರು ಏನಂದ್ರು, ಇವೆಲ್ಲವನ್ನು ಆಮೇಲೆ ಮಾತಾಡಿಸ್ತೀನಿ. ಮೊದಲಿಗೆ ನಿಮ್ಮ ಸಿನಿಮಾ ಜರ್ನಿ
ಶುರುವಾಗಿದ್ದು ಹೇಗೆ? ಯಾವಾಗ ನೀವು ಬೆಂಗಳೂರಿಗೆ ಬಂದ್ರಿ? ಯಾವ ಊರು ನಿಮ್ಮದು? ಒಂದು ಸಣ್ಣ ಪರಿಚಯ ಕೊಡ್ಬೋದಾ? ಸರ್ ನಮ್ಮೂರು ಹಾಸನ ಸರ್, ಬಟ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಅಂದರೆ ಸಿನಿಮಾ ಮಾಡಬೇಕು ಅಂತ ಕಾಲೇಜಲ್ಲಿ ಅನಿಸ್ಬಿಟ್ಟಿತ್ತು ಸರ್. ಅಂದರೆ ಒಂದು ಗುರಿ ಕಾಣಿಸುತ್ತಲ್ಲ, ಅದು ನಮ್ಗೆ ಯಾಕೋ ಓದೋರಲ್ಲಿ ಕಾಣಿಸ್ತಿಲ್ಲ. ಅದು ನಮ್ಗೆ ಅನಿಸ್ತಿತ್ತು ಸ್ಟಾರ್ಟಿಂಗಿಂದನೇ. ನಾವು ನಮ್ಮ ಸ್ನೇಹಿತರು ಒಬ್ರು ಇದ್ದರು, ರಾಜಿ ಅಂತ. ನಾವಿಬ್ಬರು ಪ್ಲ್ಯಾನ್ ಮಾಡ್ದೋ ಸಿನಿಮಾಗೆ ಬರೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಜರ್ನಿ ಶುರು ಮಾಡ್ದೋ. ಅಲ್ಲಿಂದ ಚಾನ್ಸ್ ಕೇಳೋದು, ಗಾಂಧಿನಗರ ಸುತ್ತೋದು, ಬರೀ ಇದೇ ಆಯಿತು ಸರ್. ಅಲ್ಲಿಂದ ಇಲ್ಲಿಗೆ ಬರೋ ವರ್ಷ ಒಂದು 8-9 ವರ್ಷ ಜರ್ನಿ ತಗೊಬಿಡ್ತು. ನನಗೆ ತಿಳಿದಂಗೆ ನೀವು 8-10 ವರ್ಷಗಳ ಹಿಂದೆ ಬೆಂಗಳೂರಿಗೆ ಬರ್ತೀರಾ, ಚಿತ್ರರಂಗದಲ್ಲಿ ಏನೋ ಒಂದು ಮಾಡಬೇಕು ಅಂತ, ಒಬ್ಬ ಡೈರೆಕ್ಟರ್ ಆಗಬೇಕು ಅಂತ ಬರ್ತೀರಾ. ಡೈರೆಕ್ಟ್ ಆಗೋದು ಅಷ್ಟು ಈಸಿ ಅಲ್ಲ ಹೊಸದಾಗಿ ಹಳ್ಳಿಗಳಿಂದ ಸಿಟಿಗೆ ಬರುವಂಥವ್ರಿಗೆ, ಯಾಕಂದರೆ ಸಿಕ್ಕಾಪಟ್ಟೆ ಸೈಕಲ್ ಹೊಡಿಬೇಕಾಗುತ್ತೆ. ನೀವು ಆರಂಭದ ದಿನಗಳಲ್ಲಿ ನಿಮ್ಮನ್ನು ನೀವು ಗುರ್ತಿಸ್ಕೊಳ್ಳೋದಕ್ಕೆ ಒಂದು ಆಲ್ಬಮ್ ಸಾಂಗ್ ಕೂಡ ಮಾಡ್ತೀರಾ. ಹೌದು ಸರ್, ಲವ್ ಲೆಫ್ಟ್ ಅಸ್ ಅಂತ ಒಂದು ಆಲ್ಬಮ್ ಸಾಂಗು. ಅಂದರೆ ಸಿನಿಮಾದಲ್ಲಿ ನಾನು ತುಂಬ ಚಾನ್ಸ್ಗಳನ್ನ ಕೇಳ್ಕೊಂಡು ಹೋಗ್ತಾ ಇದ್ದೆ, ಎಲ್ಲೂ ಸಿಗ್ತಾ ಇರಲಿಲ್ಲ. ಅವಾಗ ಗಣೇಶ್ ಅಂತ ಒಬ್ಬರು ಪರಿಚಯ ಆದರು ಸರ್. ಅವ್ರು ಲವ್ ಲೆಫ್ಟ್ ಅಸ್ ಅಂತ ಒಂದು ಆಲ್ಬಮ್ ಸಾಂಗ್ ಮಾಡ್ತಾಯಿದ್ರು. ಅವರು ಅಸೋಸಿಯೇಟ್ ಆಗಿ ಪ್ಲೇಸ್ಮೆಂಟ್ ಇದೆ, ನೀವು ವರ್ಕ್ ಮಾಡ್ತೀರಾ ಅಂತ ಅಂದರು. ಕೆಲಸ ಮಾಡೋನ್ಗೆ ಯಾವುದಾದ್ರೇನು ಸಿನಿಮಾ ಆದ್ರೇನು ಆಲ್ಬಮ್ ಸಾಂಗ್ ಆದ್ರೇನು ಅಸೋಸಿಯೇಟ್ ಡೈರೆಕ್ಟರ್ ಅನ್ನೋ ಒಂದು ಟ್ಯಾಗ್ ಲೈನ್ ಇದೆಯಲ್ಲ, ಅದು ಅಟ್ರ್ಯಾಕ್ಟ್ ಮಾಡ್ತು. ಸರಿ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಕೆಲಸ ಮಾಡ್ಕೊಂಡು ಹೋದೆ ಸರ್. ಅಲ್ಲಿಂದ ನನಗೆ ಅಥರ್ವ ಅಂತ ಒಂದು ಟೀಮ್ ಸಿಕ್ತು. ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಜಾಯ್ನ್ ಆದೆ. ಅಲ್ಲಿ ಕೀರ್ತಿ ಅಂತ ಒಬ್ಬರು ಪರಿಚಯ ಆದರು ಸರ್, ಅಥರ್ವ ಅಸೋಸಿಯೇಟ್ ಡೈರೆಕ್ಟ್ರು. ಇವಾಗ ಅಂದನಿತ ಕಾಲ ಸಿನಿಮಾ ಡೈರೆಕ್ಷನ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಅಪ್ಕಮಿಂಗ್ ವಿನಯ್ ರಾಜ್ಕುಮಾರ್ ಅವ್ರದ್ದು ರಿಲೀಸ್ ಸಿನಿಮಾ ಅದು. ಅವರು ಮತ್ತು ಗಣೇಶ್ ಅವರು ಸೇರಿ ನನ್ನ ಡೈಲಾಗ್ ರೈಟ್ರಾಗಿ ಮಾಡಿದ್ರು. ಅವರೊಂದು ಸ್ಕ್ರಿಪ್ಟ್ ಶುರು ಮಾಡಿದರು, ಗಾಜನೂರು ಅಂತ. ಆ ಸಿನಿಮಾ ಶುರು ಮಾಡಿದಾಗ ಡೈಲಾಗ್ ರೈಟ್ರಿಗೆ ಹುಡುಕ್ತಾ ಇದ್ರು ಅವರು. ಆ ಟೈಮಲ್ಲಿ ನಾನು ಫೇಸ್ಬುಕ್ಕಲ್ಲಿ ಏನೋ ಚಿಟ್ ಚಾಟ್ಗಳು ಬರ್ಕೊಂಡು ಆ ಥರ ಇದ್ದೆ. ಇಲ್ಲ ನೀನು ಬರೀತೀಯ ಬಾ ಅಂತಂದರು. ನನಗಿಂತ ಜಾಸ್ತಿ ನನ್ನ ಅವರೇ ನಂಬಿ ನೀನು ಡೈಲಾಗ್ ರೈಟ್ರ್ ಆಗ್ಬೋದು ಅಂದ್ಬಿಟ್ಟು ಆ ಸಿನಿಮಾಗೆ ಬರ್ಸಿದ್ರು. ಅಲ್ಲಿಂದ ಜರ್ನಿ ಶುರು ಮಾಡಿದೆ ಸರ್. ಅಲ್ಲಿಂದ ಯಶ್ ಸರ್ದು ಮೈ ನೇಮ್ ಇಸ್ ಕಿರಾತಕ ಅಂತ ಡೈರೆಕ್ಟು ಒಂದು ಏನಂತ ಪ್ರಮೋಷನ್ ಸಿಕ್ತು ನನಗೆ. ಅಲ್ಲ, KGF ಚಾಪ್ಟರ್ 1 ಅಂತ ಒಂದು ದೊಡ್ಡ ಸಿನಿಮಾ ರಿಲೀಸ್ ಆದ ಬಳಿಕ ಯಶ್ ಅವರು ಕಂಪ್ಲೀಟ್ ಗೆಟಪ್ನ ಚೇಂಜ್ ಮಾಡ್ತಾರೆ, ಹೇರ್ ಕಟ್ ಮಾಡ್ಕೊತಾರೆ, ದಾಡಿ ತೆಗಿತಾರೆ. ಕಿರಾತಕ 2 ಅಂತ ಅವರು ಶುರು ಮಾಡ್ತಾರೆ. ಅವಾಗ ಟೈಟಲ್ ಕಾಂಟ್ರವರ್ಸಿ ಆಗುತ್ತೆ. ಅವಾಗ ಮೈ ನೇಮ್ ಇಸ್ ಕಿರಾತಕ ಅಂತ ಶುರು ಮಾಡ್ತಾರೆ. ದಿಲ್ವಾಲ ಅನಿಲ್ ಅವರು ಆಲ್ರೆಡಿ ಒಂದಷ್ಟು ಶೂಟಿಂಗ್ ಕೂಡ ಮಾಡ್ತಾರೆ. ಸಡನ್ನಾಗಿ ನಿಂತೋಗುತ್ತೆ. ಏನಪ್ಪ, ನನ್ನ ಮೊದಲ ಚಿತ್ರನೇ ದೊಡ್ಡ ಸ್ಟಾರ್ ಜೊತೆ ಚೆನ್ನಾಗಾಗುತ್ತೆ ಅಂದ್ಕೊಂಡ್ರೆ ಈ ಥರ ಆಗೋಯ್ತು ಅಂತ ಎಲ್ಲ ಒಂದು ಕಡೆ ಕುಗ್ಗಿದ್ದುಂಟಾ? ಅಲ್ಲ, ಅದು ಅನಿಸುತ್ತೆ ಸರ್. ಯಾಕಂದರೆ ಒಂದು ಅವಕಾಶಕ್ಕೋಸ್ಕರ ಹುಡುಕ್ತಾ ನಾವು ಅಲಿತಾ ಇದ್ದವ್ರಿಗೆ ಒಂದು ಸಲ ಬಂದು ಈ ಸಿನಿಮಾ ನನಗೇನೋ ಒಂದು ಹೆಸರು ತಂದುಕೊಡುತ್ತೆ ಅಂದ್ಕೊಂಡಿದ್ದವ್ರಿಗೆ ಸಿನಿಮಾ ಸ್ಟಾಪ್ ಆಯಿತು. ಅದು ಸ್ಟಾರ್ಟಿಂಗಲ್ಲಿ ಅದು ತಗೊಳಕ್ಕೆ ಕಷ್ಟ. ಅದು ಯಾಕಂದ್ರೆ ಚೆನ್ನಾಗಾಗುತ್ತೆ ಅಂತ ಕಣ್ಮುಂದೆ ಕಾಣ್ತಾ ಇರುತ್ತೆ. ಆಮೇಲೆ ಸೆಟ್ಟಲ್ಲಿ ಕೆಲಸ ಮಾಡೋ ಟೆಕ್ನಿಷಿಯನಿಂದ ಎಲ್ರಿಂದನೂ ಅಪ್ರಿಷಿಯೇಷನ್ ಸಿಕ್ಕಿರುತ್ತೆ. ಚೆನ್ನಾಗಾಗುತ್ತೆ ಅನ್ನೋ ಟೈಮಲ್ಲಿ ಅದಾಗುತ್ತೆ, ಅದು ಅನಿಸುತ್ತೆ. ಬಟ್ ಆ ಕ್ಷಣಕ್ಕೆ ಕಷ್ಟ, ಬಟ್ ಆಮೇಲೆ ಏನು ಅನಿಸ್ತಿಲ್ಲ ಸರ್. ಬಟ್ KGF ಚಾಪ್ಟರ್ 1 ಅಷ್ಟು ದೊಡ್ಡ ಹಿಟ್ ಆದ ಬಳಿಕ ಯಶ್ ಅವ್ರು ಬಂದು ಗೆಟಪ್ ಚೇಂಜ್ ಮಾಡಿಕೊಂಡು ಮತ್ತೆ ಆ ಹಳ್ಳಿ ಬ್ಯಾಕ್ಡ್ರಾಪಲ್ಲಿ ಬಂದು ಒಂದಷ್ಟು ದಿನ ಶೂಟಿಂಗ್ ಮಾಡ್ತಾರೆ. ಅವರ ಒಂದು ನ್ಯೂ ಗೆಟಪ್ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅವರು ಒಂದು ಒಳ್ಳೆ ಗೋಲ್ಡ್ ಕೇಸ್ ವಾಚ್ ಹಾಕ್ಕೊಂಡು ಒಂದು ಲುಂಗಿಯಲ್ಲಿ ನಿಂತಿರ್ತಕ್ಕಂಥದ್ದು, ಚೈನೆಲ್ಲ ಗೋಲ್ಡ್ ಚೈನ್ ಎಲ್ಲ ಹಾಕ್ಕೊಂಡಿರ್ತಕ್ಕಂಥದ್ದು. ಸರ್ ಅವ್ರು ನೋಡೋದೇ ಒಂದು ಹಬ್ಬ ಸರ್. ಯಾಕಂದರೆ ಅವ್ರದ್ದು ವರ್ಕ್ ಸ್ಟೈಲೇ ಬೇರೆ. ಅವರು ಸ್ಪಾಟಲ್ಲಿ ನಿಂತ್ಕೊಂಡ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋಕ್ಕೂ ರೆಡಿ, ಒಬ್ಬ ಆರ್ಟ್ ಅಸಿಸ್ಟೆಂಟ್ ಆಗೋಕ್ಕೂ ರೆಡಿ. ಅಂದರೆ ಎಲ್ಲ ಕೆಲಸ ಮೈ ಮೇಲೆ ಎಳ್ಕೊಂಡು ಮಾಡೋ ಅಂಥ ಹೀರೋ ಸರ್ ಅವರು ಒಂಥರ ವೈಬು. ಇವಾಗ ನಾವೇ ಡೈಲಾಗ್ ಕೊಡ್ತಾ ಇರ್ತೀವಿ, ಬೇರೆ ಇನ್ನೊಬ್ಬರು ಸಪೋರ್ಟಿಂಗ್ ಆರ್ಟಿಸ್ಟ್ ಇರ್ತಾರೆ. ಅವ್ರಿಗೇನಾರು ನಾವು ಡೈಲಾಗ್ ಕೊಡೋ ಟೈಮಲ್ಲಿ ನಾವೇನಾದ್ರು ಸ್ವಲ್ಪ ಫಂಬಲ್ ಮಾಡಿದ್ರೆ, ಮಗ ಹಂಗಲ್ಲ ಮಗ ಇದು ಹಿಂಗೆ ಅಂತ ಅಂದ್ಬಿಟ್ಟು ಪ್ಯಾಡ್ ಇಸ್ಕೊಂಡು ಅವರೇ ಹೇಳೋಕ್ಕೆ ಶುರು ಮಾಡ್ತಾರೆ. ಆ ವೈಬೇ ಬೇರೆ ಸರ್, ಅದು ಖುಷಿಯಾಗುತ್ತೆ. ಮೈ ನೇಮ್ ಇಸ್ ಕಿರಾತಕ ಶೂಟಿಂಗ್ ಶುರುವಾದಾಗ ಅವರೊಟ್ಟಿಗೆ ನೀವು ಜರ್ನಿ ಮಾಡಿರ್ತೀರ ಶೂಟಿಂಗ್ ಸೆಟ್ಗಳಲ್ಲೆಲ್ಲ. ಆ ಒಂದು ಮೆಮೊರೀಸ್ನ ಒಂದಷ್ಟು ರೀಕಾಲ್ ಮಾಡೋದಾದರೆ ಬೆಸ್ಟ್ ಮೆಮೊರಿ ಅಂತ ಯಶ್ ಅವ್ರ ಜೊತೆಗೆ? ಅಂದರೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಅದರಲ್ಲೂ ಮಾಡ್ತಾಯಿದ್ದೀನಿ ಸರ್. ಬಟ್ ಒಂದು ದಿನ ಸೀನ್ ಕರೆಕ್ಷನ್ ಇತ್ತು. ಸೀನ್ ಕರೆಕ್ಷನ್ ಇರೋ ಟೈಮಲ್ಲಿ ಯಾರು ಬರೀತಾರೆ ಇದನ್ನು ಸ್ಪಾಟಲ್ಲಿ ಬರೀಬೇಕಿತ್ತು. ಅನಿಲ್ ಸರ್ ಇರೋರು ಹೊಸ ಹುಡುಗ ಒಬ್ಬ ಇದ್ದಾನೆ ಗಾಂಧಿ ಅಂತ, ಅವ್ನು ಬರೀತಾನೆ ಅಂತ ಅಂದ್ಬಿಟ್ಟು ಕ್ಯಾರವನಿಗೆ ಕರೆಸಿದ್ರು. ಅಲ್ಲಿಂದ ಡಿಸ್ಕಷನ್ ಮಾಡ್ಕೊಂಡು ಬರ್ಕೊಂಡು ಹೋದೆ ಸರ್. ಅವತ್ತಿಂದ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲ, ನಾನು ರೈಟ್ರಾಗಿ ಅಲ್ಲಿಂದ ಜಾಯ್ನ್ ಆಗಿದ್ದು ಸರ್. ಅದಕ್ಕೂ ಮುಂಚೆ ಒಂದು 6 ತಿಂಗಳು ಆಫೀಸಲ್ಲಿ ಬರೆದಿರೋ ಸ್ಪಾಟಲ್ಲಿ ಕೋ ಡೈರೆಕ್ಟ್ರು ಡೈಲಾಗ್ ಕೊಡ್ತಾಯಿದ್ರು. ಅಲ್ಲಿಂದ ಪ್ರಮೋಷನ್ ಸಿಕ್ತು. ಎಷ್ಟು ಸರ್ ಇಲ್ಲ ಇವ್ನು ಮಾಡ್ಕೊಂಡು ಹೋಗ್ತಾನೆ ಅಂತ ಅಂದ್ಬಿಟ್ಟು ಗುರುತಿಸ್ಬಿಟ್ಟು ಅಲ್ಲಿಂದ ಪ್ರಮೋಷನ್. ನನ್ನ ಪ್ರಶ್ನೆನೂ ಅದೇ ಆಗಿತ್ತು. ಯಾಕಂದರೆ ಯಶ್ ಅವರು ಅಷ್ಟು ಈಸಿಯಾಗಿ ಡೈಲಾಗ್ಸ್ನ ಒಪ್ಪುವಂಥ ವ್ಯಕ್ತಿ ಅಲ್ಲ. ಯಾಕಂದರೆ ಅವರು ತುಂಬ ಸಜೆಷನ್ಸ್ ಕೊಡ್ತಾ ಇರ್ತಾರೆ, ರೀರೈಟ್ ಮಾಡಿಸ್ತಾ ಇರ್ತಾರೆ. ಸೊ ಯಶ್ ಅವರು ನಿಮ್ಮ ಡೈಲಾಗ್ಗೆ ಯಾವ ರೀತಿಯಾದಂಥ ಒಂದು ಕಾಂಪ್ಲಿಮೆಂಟ್ ಕೊಟ್ಟರು, ಓಕೆ ಮಾಡಿದ್ರು ಫಸ್ಟ್ ಟೈಮ್ ಅಂತ? ಸರ್ ಅದು ಮಂಡ್ಯ ಬ್ಯಾಕ್ಡ್ರಾಪ್ ಆಗಿರೋದ್ರಿಂದ ನಮಗಿಂತ ದೊಡ್ಡ ಗ್ರಿಪ್ ಅವ್ರಿಗೆ ಇದೆ ಸರ್ ಅದು. ಯಾಕಂದರೆ ಕಿರಾತಕ ಅನ್ನೋ ಒಂದು ಸಿನಿಮಾ ಇದೆ ಅವ್ರ ಹಿಂದೆ, ಒಂದು ದೊಡ್ಡ ಮೈಲಿಗಲ್ಲು ಸಿನಿಮಾ. ಅವ್ರ ಕೆರಿಯರಲ್ಲೇ ಎಷ್ಟು ದೊಡ್ಡ ರಾಕಿ ಬಾಯ್ ಆದ್ರೂ ಕಿರಾತಕ ಗೂಳಿ ಅನ್ನೋದೊಂದು ಮಾಸಿಸಮ್ ಇದೆ ಅವ್ರ ಹಿಂದೆ.
ಆ ನೇಟಿವಿಟಿ, ಆ ಮಂಡ್ಯ ನೆಲ, ಆ ಸೊಗಡು ಅದು ನಮಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತು. ಅವ್ರು ಇನ್ಪುಟ್ಸ್ ಕೊಡೋರು ನಮಗೆ. ಅವರು ಹೇಳೋರು, ಅನಿಲ್ ಸರ್ ಇದ್ರು ಅವರು ಹೇಳೋರು. ಅಲ್ಲಿಂದ ನಮಗೇನು ಅಷ್ಟು ಕಷ್ಟ ಅನ್ನಿಸ್ತಿಲ್ಲ ಸರ್. ಆಮೇಲೆ ಕೌಂಟ್ರು ಡೈಲಾಗ್ಗಳೆಲ್ಲ ಅದು ಮಾತಾಡ್ತಾನೆ ಬಂದ್ಬಿಡುತ್ತೆ. ಯಾಕಂದರೆ ಅವ್ರ ಹಾವ ಭಾವ, ಆ ನೇಟಿವಿಟಿ ಅದೆಲ್ಲ ಮ್ಯಾಚ್ ಆಯಿತು ಸರ್. ಕಿರಾತಕ ಮೈ ನೇಮ್ ಇಸ್ ಕಿರಾತಕ ನಿಂತಿರ್ಬೋದು, ಆದರೆ ಆ ಕತೆ ಎಲ್ಲೋ ಒಂದಿನ ಮುಂದೊಂದು ದಿನ ಬೇರೆ ಯಾರ್ದೋ ಹೀರೋ ಮೂಲಕ ಆದರೂ ಹೊರಗಡೆ ಬರುತ್ತೋ ಅನ್ನೋ ಆಶಾಭಾವನೆ ನಿಮ್ಗಿದೆಯಾ? ಸರ್ ಅದು ಹೊರಗಡೆ ಬರುತ್ತೆ ಅನ್ನೋ ಆಶಾಭಾವನೆ ಇದೆ. ಬೇರೆ ಇರೋ ಚಾನ್ಸೇ ಇಲ್ಲ ಸರ್ ಅದು. ಅವರೇ ಮಾಡಬೇಕು. ಒನ್ ಆ್ಯಂಡ್ ಓನ್ಲಿ ರಾಕಿಂಗ್ ಸ್ಟಾರ್ ಮಾತ್ರ ಗೂಳಿ ನಂದೀಶ ಸರ್. ಆ ಜಾಗ ಬೇರೆಯವ್ರು ತುಂಬಕ್ಕೆ ಆಗಲ್ಲ. ಆಮೇಲೆ ಆ ಥರ ಇರೋ ಮ್ಯಾನರಿಸಮ್ ಅದು ತುಂಬ ದೊಡ್ಡ ಸ್ಕ್ರಿಪ್ಟ್ ಅದು. ನಾರ್ಮಲ್ ಹ್ಯೂಮರ್ ಸಬ್ಜೆಕ್ಟು ಪಾರ್ಟ್ 1, ಬಟ್ ಇದು ತುಂಬ ದೊಡ್ಡ ಸ್ಕೇಲ್ ಇರೋವಂಥ ಮೇಕಿಂಗ್ ವೈಸ್ ಆಗಲಿ ತುಂಬ ದೊಡ್ಡದಾಗಿ ಆಗುವಂಥದ್ದು ಅದು ಹಾಗೆ ಆಗುತ್ತೆ ಸರ್ ಅದು. ನಿರ್ದೇಶಕ ಅನಿಲ್ ಅವರು ಕೂಡ ಈಗ ಕಲ್ಟ್ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ. ಅವರು ಎಲ್ಲ ಒಂದು ಕಡೆ ಭರವಸೆ ಕೊಟ್ಟಿದ್ದುಂಟಾ, ಇಲ್ಲ ಕ್ರಾಂತಿ ನಾವು ಮಾಡೋಣ, ಮುಂದೊಂದು ದಿನ ಆ ಸಿನಿಮಾ ಡೆಫಿನೆಟ್ಲಿ ಮಾಡೋಣ ಅಂತ ಹೇಳಿದ್ದುಂಟಾ ಅನಿಲ್ ಅವ್ರು ನಿಮಗೆ? ಅನಿಲ್ ಸರ್ಗೆ ತುಂಬ ಖುಷಿ ಸರ್ ಆ ಸಿನಿಮಾ ಮಾಡೋದಕ್ಕೆ ತುಂಬ ಖುಷಿ. ಯಾಕಂದ್ರೆ ಬರೆಯುವಾಗ ಒಂದು ಖುಷಿ ಕೊಡುತ್ತಲ್ಲ ಸರ್, ಅದೇ ಒರಿಜಿನಲ್ ಫೀಲು. ಒಂದು ಸಿನಿಮಾ ಅದೊಂದು ದೈವತ್ವ ಆ ಸ್ಕ್ರಿಪ್ಟಲ್ಲಿ ಇರುತ್ತೆ ಅಂತಾರಲ್ಲ, ಅಂದರೆ ಒಂದು ಗೆಲುವು ಕಾಣುತ್ತೆ. ಆ ಥರ ಒಂದು ಅನಿಲ್ ಸರ್ ತುಂಬ ಇಷ್ಟ ಆ ಸ್ಕ್ರಿಪ್ಟು. ಫೈನ್. ಇನ್ನು ಆರ್ ಚಂದ್ರು ಅವರ ಜೊತೆ ಕೆಲಸ ಮಾಡಿದಂಥ ಒಬ್ಬ ಅಸಿಸ್ಟೆಂಟ್ ಹುಡುಗ ಕೀರ್ತಿ ಅಂತಕ್ಕಂಥವ್ರು ಸಿನಿಮಾ ಒಂದು ಮಾಡಿದ್ದಾರೆ, ಅಂದೊಂದಿತ್ತು ಕಾಲ. ಆ ಸಿನಿಮಾದ ಮೂಲಕ ನೀವು ಅಫಿಷಿಯಲಿ ಡೈಲಾಗ್ ರೈಟರ್ ಆಗಿ ಹೊರಹೊಮ್ಮಿದ್ದೀರಾ. ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ವಿನಯ್ ರಾಜ್ಕುಮಾರ್ ಹೀರೋ. ಸರ್ ಆ ಸಿನಿಮಾ ಕೀರ್ತಿ ಅಣ್ಣನೇ. ಯಾಕಂದರೆ ನಾನು ನಿಮ್ಮ ಸ್ಟಾರ್ಟಿಂಗಲ್ಲೂ ಹೇಳಿದೆ, ನಾನೊಬ್ಬ ಡೈಲಾಗ್ ರೈಟ್ರಾಗಿ ಕನ್ಸಿಡರ್ ಮಾಡಿ ಕೂರಿಸಿ ಬರ್ಸಿದ್ದವ್ರು ನನಗೆ ಶುರುವಿನಲ್ಲಿ. ನಾನು ಬರೀಬೋದಾ, ಸಿನಿಮಾ ಪ್ಯಾಟ್ರನ್ ಗೊತ್ತಿಲ್ಲ, ಡೈಲಾಗ್ ವೇರಿಯೇಷನ್ಸ್ ಗೊತ್ತಿರಲಿಲ್ಲ, ಎಲ್ಲ ಅವರು ಅಲ್ಲಿಂದ ಕಲ್ಸ್ಕೊಂಡು ಹೋಗಿದ್ದು. ಅವಾಗ ಅಂದ ಯುದ್ಧಕಾಲ ಅಂತ ಸಿನಿಮಾ ಶುರು ಮಾಡಿದಾಗ ನಮ್ಗೆ ಹಬ್ಬ ಸರ್ ಅದು. ಯಾಕಂದರೆ ನಮಗೆ ಕೆಲಸ ಕೊಟ್ಟು ಅವರೊಂದು ಸಿನಿಮಾ ಶುರು ಮಾಡ್ತಾ ಇದ್ದಾರೆ ನಿರ್ದೇಶಕರಾಗಿ ಅನ್ನೋದು ಅದೊಂದು ಖುಷಿ ಇದೆ ನಮಗೆ. ಇವಾಗ ಮುಂದಿನ ದಿನದಲ್ಲಿ ರಿಲೀಸಿಗೆ ರೆಡಿ ಇದೆ ಸರ್ ಆ ಸಿನಿಮಾ. ಏನಾದರೂ ಒಂದು ಸಣ್ಣ ಜಲಕ್ ಬಿಟ್ಕೊಡ್ಬೋದಾ? ಅದ್ರದ್ದು ಒಂದು ಸಣ್ಣ ಬಿಟ್ಟು ಒಂದು ಡೈಲಾಗ್ ಹೇಳ್ಬೋದಾ? ಅದು ಅವರೇ ಹೇಳಬೇಕು ಸರ್. ಯಾಕಂದರೆ ಸಿನಿಮಾ ಇನ್ನೇನು ಟ್ರೈಲರ್ ಬರುತ್ತೆ ಸ್ವಲ್ಪ ದಿನದ. ಟೀಸರ್ ಬಂದಿದೆ, ತುಂಬ ಚೆನ್ನಾಗಿ ಎಲ್ಲ ಕಡೆನೂ ಸೌಂಡ್ ಆಗಿದೆ. ಇವಾಗ ಟ್ರೈಲರ್ ಬರ್ತಾ ಇದೆ, ಅದರಲ್ಲಿ ಇದೆ ಸರ್ ಡೈಲಾಗ್ಗಳು. ಯಾಕಂದರೆ ಅವ್ರದ್ದು ರೀಸೆಂಟಾಗಿ ಪೆಪೆ ಅಂತ ಒಂದು ಸಿನಿಮಾ ಬಂತು. ಅದಾದಮೇಲೆ ಅವ್ರದ್ದು ಇಮೇಜ್ ಕೂಡ ಬೇರೆ ಥರ ಚೇಂಜ್ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಇದು ಬೇರೆ ಥರನೇ ಸರ್. ಪೆಪೆ ಬಂದ್ಬಿಟ್ಟು ಕಲ್ಟ್ ಕ್ಲಾಸಿಕ್ ಸರ್. ಅಂದ ಯುದ್ಧ ಕಾಲ ಬಂದು ಒಬ್ಬ ಮಿಡಲ್ ಕ್ಲಾಸ್ ನಮ್ಮನೆ ಹುಡುಗ ಅನ್ನೋದು ಆ ಥರ ಒಂದು ಕಂಟೆಂಟು. ಆಮೇಲೆ ತುಂಬ ಎಮೋಷನಲ್ ಸಬ್ಜೆಕ್ಟು ಸರ್ ಅದು. ವಿನಯ್ ಸರಿಗೆ ತುಂಬ ಹೊಸದು. ಯಾಕಂದ್ರೆ ಬರೆಯುವಾಗಲೇ ಕೀರ್ತಿ ಅಣ್ಣ ನಮ್ಗೆ ಅದನ್ನೇ ಹೇಳಿದ್ರು ಅವರು, ಇಲ್ಲ ಇದು ಹೊಸ ಥರ ಇರಬೇಕು, ಅದೇ ರೆಗ್ಯುಲರ್ ಫಾರ್ಮೆಟ್ ಕೊಡಬಾರ್ದು ಅವ್ರಿಗೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಸಿನಿಮಾ. ಆರಂಭದ ದಿನಗಳಲ್ಲೇ ದೊಡ್ಡ ಮನೆಯವ್ರ ಜೊತೆ ಕೆಲಸ ಮಾಡೋದಿದ್ದಿಲ್ಲ, ಅದಕ್ಕಿಂತ ಒಂದು ಹ್ಯಾಪಿ ಮೂಮೆಂಟ್ ಮತ್ತೊಂದು ಇರೋಕ್ಕೆ ಸಾಧ್ಯ ಇಲ್ಲ. ಸೊ ವಿನಯ್ ರಾಜ್ಕುಮಾರ್ ಅವರು ಕೂಡ ಇತ್ತೀಚೆಗೆ ಮೋಸ್ಟ್ ವರ್ಸಟೈಲ್ ಆ್ಯಕ್ಟರ್ ಆಗಿ ಎಮರ್ಜ್ ಆಗ್ತಾ ಇದ್ದಾರೆ. ಅವರ ಆರಿಸ್ಕೊಳ್ತಾ ಇರ್ತಕ್ಕಂಥ ಜಾನರ್ ಸಿನಿಮಾಗಳನ್ನ ನೋಡಿದಾಗ ಖುಷಿ ಆಗುತ್ತೆ. ಹಾಗಾಗಿ ವಿನಯ್ ರಾಜ್ ಅವರು ಒಬ್ಬ ನಟನಾಗಿ ಎಷ್ಟು ಇನ್ಸ್ಪೈರಿಂಗ್ ಅನಿಸ್ತಾರೆ ನಿಮಗೆ? ಸರ್ ತುಂಬ ಖುಷಿ ಆಗುತ್ತೆ ಸರ್. ಸರ್ ಬೇರೆ ಬೇರೆ ಥರ ಜಾನರ್ಗಳನ್ನ ಹೀರೋಗಳು ಯಾವಾಗ ಒಪ್ಕೋತಾರೋ ಸರ್, ಅವಾಗ ಬರೆಯೋನ್ಗೊಂದು ಖುಷಿ ಸಿಗುತ್ತೆ ಸರ್. ಹೊಸ ನಿರ್ದೇಶಕಂಗೊಂದು ಖುಷಿ ಸಿಗುತ್ತೆ. ಅದೇ 4 ಫೈಟು, ಅದೇ ಸಾಂಗ್ಗಳು ಅನ್ನೋದಕ್ಕಿಂತ ಇಲ್ಲ ಹೊಸ ವಿಭಿನ್ನವಾಗಿ ಏನಾರು ನೀವು ಬರ್ಕೊಬನ್ನಿ, ನಾನು ರೆಡಿ ಇದ್ದೀನಿ ಪರ್ಫಾರ್ಮ್ ಮಾಡೋಕ್ಕೆ ಅನ್ನೋದಿದೆ ಗೊತ್ತಾ ಸರ್. ಅದೊಂಥರ ಚಾಲೆಂಜು, ಬರೆಯೋನ್ಗೂ ಚಾಲೆಂಜು, ಆ್ಯಕ್ಟ್ ಮಾಡೋನ್ಗೂ ಚಾಲೆಂಜು. ಆ ಚಾಲೆಂಜ್ ಕ್ರಿಯೇಟ್ ಆದ್ರೇ ಸರ್ ಇಂಡಸ್ಟ್ರಿಯಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಆಗೋದು. ಅದು ಆ ಥರ ಇರಬೇಕು ಸರ್. ಒಬ್ಬ ಬರಹಗಾರನ ತಾಕತ್ತು ಏನು ಅಂತ ಗೊತ್ತಾಗೋದು ಮತ್ತೊಬ್ಬ ಬರಹಗಾರನ ಸಿನಿಮಾಗೆ ಕೆಲಸ ಮಾಡಿದಾಗ ಮಾತ್ರ ಅಂತ ನನಗನ್ಸುತ್ತೆ. ರಾಜ್ ಬಿ ಶೆಟ್ಟಿ ಅವರ ರಕ್ಕಸ ಪುರದೋಳ್ ಸಿನಿಮಾಗೂ ನೀವೇ ಡೈಲಾಗ್ಸ್ ಬರೀತಿದ್ದೀರಾ ಅಂತ ಕೇಳ್ಪಟ್ವಿ. ರಾಜ್ ಬಿ ಶೆಟ್ಟಿ ಅವರು ಒಳ್ಳೆ ಅದ್ಭುತ ನಟರು ಹೌದು, ಒಳ್ಳೆ ಬರಹಗಾರರು ಹೌದು, ಡೈರೆಕ್ಟ್ರು ಹೌದು, ಪ್ರೊಡ್ಯೂಸರ್ ಹೌದು. ಹಾಗಾಗಿ ಅವರು ಸಿನಿಮಾಗೆ ನೀವು ಡೈಲಾಗ್ಸ್ ಬರೀತಿದ್ದೀರಿ ಅಂದಾಗ ಏನನ್ನಿಸ್ತು ನಿಮಗೆ? ಸರ್ ಅದು ನಮ್ಮ ಕೆ ಡಿ ಸಿನಿಮಾ ಕೋ ಡೈರೆಕ್ಟ್ರು ರವಿ ಸಾರಂಗ ಅಂತ, ಅವರೇ ಡೈರೆಕ್ಟ್ರು ಮಾಡ್ತಿರೋ ಸಿನಿಮಾ ಸರ್ ಅದು. ಯಾಕಂದ್ರೆ ಕೆ ಡಿ ಮಾಡುವಾಗಲೇ ನಾವು ಡಿಸ್ಕಸ್ ಮಾಡ್ತಾ ಇದ್ದೋ ಅವ್ರ ಜೊತೆಗೆ ಈ ಥರ ಬರುತ್ತೆ ಹಿಂಗೆ ಅಂತ ಅಂದ್ಬಿಟ್ಟು. ಬಟ್ ಅದು ನಾನು ಬರಿತೀನಿ ಅಂತಲೂ ಇರಲಿಲ್ಲ ಸರ್. ಅದು ಡಿಸ್ಕಷನ್ ಮಾಡ್ತಾನೆ ಅದು ಮೂವ್ ಆಗಿದ್ದದು. ಆಮೇಲೆ ರಾಜ್ ಸರ್ಗೆ ನಾನು ಗರುಡಗಮನ ಡೈಯಾರ್ಡ್ ಫ್ಯಾನು. ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದಾಗಲೂ ಅವ್ರಿಗೆ ಅದೇ ಹೇಳಿದೆ. ಫಸ್ಟು ನಾನು ಸ್ಕ್ರಿಪ್ಟ್ ಡೈಲಾಗ್ ರೀಡಿಂಗ್ ಕೊಟ್ಟಿದ ತಕ್ಷಣ ತುಂಬ ಚೆನ್ನಾಗಿದೆ, ನಾನು ರೀಸೆಂಟಾಗಿ ಕೇಳಿರೋದಲ್ಲಿ ಒಂದು ಬೆಸ್ಟ್ ರೈಟಿಂಗ್ ಇದು ಅಂತ ಅಂದರು. ಅದು ಒಂಥರ ನನಗೆ ಖುಷಿ. ಯಾಕಂದರೆ ನಾನು ಗರುಡಗಮನ ಸಿನಿಮಾ ನೋಡಿ ವೀರೇಶ್ ಥಿಯೇಟ್ರಲ್ಲಿ ಪಾರ್ಕಿಂಗಲ್ಲಿ ಅರ್ಧ ಗಂಟೆ ಗಾಡಿ ಎತ್ತಿರಲಿಲ್ಲ ನಾನು. ಏನು ಸಿನಿಮಾ ಇದು ಅಂದರೆ ಬೇರೆ ಥರ ನರೇಷನ್ನು, ಬೇರೆ ಥರ ಪರ್ಫಾರ್ಮೆನ್ಸು, ಆಮೇಲೆ ಇವ್ರು ಹಿಂಗೆ ಇಷ್ಟು ಮಾಸಾಗಿ ಕಾಣಿಸ್ಕೊಳ್ಳೋ, ಆದರೆ ಅವ್ರಿಗೆ ಅವರೇ ತಗೊಂಡಿದ್ದು ಚಾಲೆಂಜ್ ಅಲ್ಲ ಸರ್ ಅದು. ಆ ಚಾಲೆಂಜು ನಮ್ಗೆ ಇನ್ಸ್ಪೈರ್ ಮಾಡುತ್ತೆ. ನಾನು ಅವ್ರಿಗೂ ಅದೇ ಹೇಳಿದೆ, ನಿಮ್ಮ ಸಿನಿಮಾ ಬರೀಬೇಕು ಅನ್ನೋದೇ ನನಗೆ ಖುಷಿ ವಿಷಯ ಅಂತ ಅಂದ್ಬಿಟ್ಟು. ಸಸ್ಪೆನ್ಸ್ ಥ್ರಿಲ್ಲರು. ಆಮೇಲೆ ರಾಜ್ ಬಿ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ತುಂಬ ಚೆನ್ನಾಗಿ ಕಾಣ್ತಾರೆ. ಒಬ್ಬ ಪೊಲೀಸ್ ಆಫೀಸರ್ ಆಗಿ, ಒಂದು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ತುಂಬ ಚೆನ್ನಾಗಿ ಕಾಣ್ತಾರೆ ಸರ್. ಅವರು ಕೂಡ ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರರಂಗವನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗುವಂಥ ಕಾರ್ಯ ಮಾಡ್ತಿದ್ದಾರೆ. ಮಲಯಾಳಂಗೆ ಒಂದು ರೌಂಡ್ ಎಲ್ಲ ಹೋಗಿ ಬಂದರು. ಮೋಸ್ಟ್ ಬ್ಯುಸಿಯೆಸ್ಟ್ ಆ್ಯಕ್ಟರ್ ಕೂಡ ಹೌದು.
ಅದೇನ ನಮಗೆ ಸಿಗಿ ಅಂತ ಅಷ್ಟೇ. ರಾಜಣ್ಣ ನಮಗೆ ಸಿಗಿ ರಾಜಣ್ಣ. ರಾಜಣ್ಣ ನಮ್ಮ ಕನ್ನಡದ ಆಸ್ತಿ ಯಾವಾಗಲೂ ನಮ್ಮೊಟ್ಟಿಗೆ ಇರ್ತಾರೆ, ಅಫ್ಕೋರ್ಸ್ ಅದು. ಖಂಡಿತ ಸರ್. ಆಮೇಲೆ ಅವರು ತುಂಬ ಸಿಂಪಲ್ಲು, ಕೆಲಸದಲ್ಲಿ ಹಂಬಲ್ಲು. ಹೇಳಿದ್ನಲ್ಲ ಸರ್ ನಾನು, ಅವರು ಯಾರೋ ಕೆಲಸ ಮಾಡ್ತಾರೆ ಅವ್ರ ಜೊತೆಗೆ ಸೇರ್ಕೊಬಿಡ್ತಾರೆ ಅವರು. ಯಾರೋ ಒಬ್ಬ ಲೈಟ್ ಬಾಯ್ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇರ್ತಾನೆ, ಆ ಲೈಟ್ ಎತ್ಕೊಂಡು ಹೋಗ್ಬಿಡ್ತಾರೆ ಅವರು. ಆ ಥರ ನಮಗೆ ಒಂಥರ ಆಶ್ಚರ್ಯ, ಈ ಥರನೂ ಮೂವ್ ಆಗ್ತಾರ ಹೀರೋಗಳು ಸ್ಪಾಟಲ್ಲಿ ಅಂತ ಅಂದ್ಬಿಟ್ಟು ಅದು ತುಂಬ ಖುಷಿ ಸಿಗುತ್ತೆ ಸರ್. ಆಮೇಲೆ ರೈಟಿಂಗಲ್ಲಿ ಏನೇ ಬಂದ್ರೂ ಚೆನ್ನಾಗಿ ಡಿಸ್ಕಸ್ ಮಾಡ್ತಾರೆ ಅವರು. ನಮಗೆ ಆ ಡೈರೆಕ್ಟ್ರು ರವಿ ಅವರು, ಆಮೇಲೆ ರಾಜ್ಬಿ ಶೆಟ್ಟಿ ಅವರು, ಆ ಡಿಸ್ಕಷನ್ ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಆ ಸಿನಿಮಾ ಮ್ಯೂಸಿಕ್ ಮಾಡಿಸಿರೋದು ಪ್ರೇಮ್ ಸರ್ರೇನೆ. ಅದು ನಮಗಿನ್ನೂ ಖುಷಿ ವಿಷಯ. ಯಾಕಂದರೆ ಕೆ ಡಿ ಇವಾಗ ಏನು ಮ್ಯೂಸಿಕ್ ಬರ್ತಿದೆ, ನೆಕ್ಸ್ಟ್ ರಕ್ಕಸಪುರದವಳು ಬರ್ತಾ ಇದೆ. ಆ ಥರ ಒಂದು ಪ್ಯಾಕೇಜ್ ಸಿನಿಮಾ ಸರ್ ಅದು. ಒಂದು ಕಡೆ ರಕ್ಕಸಪುರದವಳು ಸಿಕ್ಕಾಪಟ್ಟೆ ಮಾಸ್ ಟೈಟಲ್ಲು, ನೀವು ಕ್ರಾಂತಿ ಮಾಸ್ ಹೆಸರು. ಆ ಕಡೆ ರಾಜ್ಬಿ ಶೆಟ್ಟಿ ಅವರು ಇತ್ತೀಚೆಗೆ ಒಬ್ಬ ಮಾಸ್ ಆ್ಯಕ್ಟರ್ ಆಗಿ ಎಮರ್ಜ್ ಆಗಿದ್ದಾರೆ, ಗುರ್ತಿಸ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಸೇರಿ ಡಬಲ್ ಮಾಸು ತ್ರಿಬಲ್ ಮಾಸ್ ಆಗ್ಬೋದಾ? ಇಲ್ಲ, ತ್ರಿಬಲ್ ಮಾಸ್ ಎಲ್ಲ ಇಲ್ಲ, ಕಷ್ಟ ಸರ್. ಆದರೆ ಒಬ್ಬ ಪೊಲೀಸ್ ಆಫೀಸರ್ ಪಾತ್ರಕ್ಕೆ ಯಾವ ಥರ ಇರಬೇಕೋ ಆ ಥರ ಹೋಗುತ್ತೆ ಸರ್. ಒಂದು ಗುಡ್ ನರೇಷನ್ ಸ್ಕ್ರಿಪ್ಟ್ ಸರ್ ಅದು. ತುಂಬ ಚೆನ್ನಾಗಾಗುತ್ತೆ. ಯಾಕಂದರೆ ಹೆವಿ ಓವರ್ ಕಮರ್ಷಿಯಲ್ಲು ಇರೋದಕ್ಕಾಗಲ್ಲ ಅದು. ಆ ಪಾತ್ರಗಳು ಆ ಥರ ಮೂವ್ ಆಗಬೇಕಾಗುತ್ತೆ. ತುಂಬ ನೈಜ ಘಟನೆಗಳು, ನೈಜ ಏನೋ ನಮ್ಮೂರಲ್ಲಿ ನಡೀತಿದೆ ಈ ಕತೆ, ಆ ಥರ ಮೂವ್ ಆಗೋವಂಥ ಕತೆ ಸರ್ ಅದು. ರಾಜ್ಬಿ ಶೆಟ್ಟಿ ಅವ್ರನ್ನ ನೀವು ಭೇಟಿಯಾದಾಗ ಅವ್ರ ಜೊತೆ ಅವರು ಲವರ್ ಇರ್ತಿದ್ರಾ? ಲವರ್ ಇದ್ದಾರೆ ಸರ್ ಅವರಿಗೆ. ಸರ್ ಅವ್ರು ಶ್ವಾನ ಪ್ರಿಯರು ಸರ್, ಯಾವಾಗಲೂ ಒಂದು ಶ್ವಾನವನ್ನು ಜೊತೆಯಲ್ಲೇ ಇಟ್ಕೊಂಡಿರ್ತಾರೆ ಅವ್ರು ಎಲ್ಲಿಗೋದ್ರೂ. ಲಕ್ಷ್ಮಿ ಅಂತಕ್ಕಂಥದ್ದು ಯಾವಾಗಲೂ ಅವ್ರ ಜೊತೆನೇ ಇರುತ್ತೆ ಅದು. ಅವ್ರ ಊರಲ್ಲೂ ಒಂದು 7-8 ಇದೆ ಅಂತ ಹೇಳ್ತಾ ಇದ್ರು ಅವರು. ನಾವು ಹೋಗಿದ್ವಿ, ಮಂಗಳೂರಿಗೆ ಹೋಗಿದ್ದು. ಆಗಲೂ ಇದ್ರ ಜೊತೆಗೆ ಇದ್ದೇ ಇರುತ್ತೆ ಸರ್. ಅಂದರೆ ಅವ್ರಿಗೇನೋ ಒಂದು ಪ್ರೀತಿ, ಯಾರೂ ನೋಡದೇ ಇರೋ ಕಡೆ ಅವ್ರು ನೋಡ್ತಾರಲ್ಲ ಅನ್ನೋದೇ ಖುಷಿ ವಿಚಾರ ಸರ್. ಅದು ಹೊರತಾಗಿ ದೇವನಾಮ್ ಪ್ರಿಯ ಅಂತ ಹೊಸ ಸಿನಿಮಾ, ಒಂದು ಮುಗುಲ್ಪೇಟೆ ಡೈರೆಕ್ಟರ್ ಜೊತೆ ಒಂದು ಸಿನಿಮಾಗೆ ಡೈಲಾಗ್ಸ್ ಬರೆದಿದ್ದೀರಾ ಅಂತ ಕೇಳ್ಪಟ್ವಿ. ಆ ಸಿನಿಮಾ ಹೇಗಿರುತ್ತೆ, ಯಾವ ಜಾನ್ರದ್ದು? ಸರ್ ಅದು ಫ್ಯಾಮಿಲಿ ಸಬ್ಜೆಕ್ಟು ಸರ್, ಕಂಪ್ಲೀಟ್ ಫ್ಯಾಮಿಲಿ. ಇವಾಗ ರಕ್ಕಸಾಪುರದವಳು ಒಂದು ಡಾರ್ಕ್ ಕಾಮಿಡಿ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ದೇವನಾಮ್ ಪ್ರಿಯ ಬಂದು ಒಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಕೆ ಡಿ ಬಂದು ಉರ್ರಾ ಮಾಸ್, ಅದೊಂಥರ ಮಾಸ್ ಸಿನಿಮಾ. ಅಂದರೆ ಬೇರೆ ಬೇರೆ ಜಾನರ್ಗಳು ಸಿಗ್ತಾ ಇದೆ. ಆ ಥರ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಬರೆಯೋದು ಖುಷಿ ಆಗುತ್ತೆ ಸರ್. ಎಲ್ಲೋ ತುಂಬ ಕಡಿಮೆ ಬರೋದು ಆ ಥರ. ಇವಾಗ ಕೆ ಡಿನೂ ಅಷ್ಟೇ, ಕಂಪ್ಲೀಟ್ ಫ್ಯಾಮಿಲಿ ಸಿನಿಮಾ. ಇಂಥ ಫ್ಯಾಮಿಲಿ ಸಿನಿಮಾ ಬರಬೇಕು ಸರ್. ದೇವನಾಮ್ ಪ್ರಿಯ ಫ್ಯಾಮಿಲಿ ಸಿನಿಮಾ ಓಕೆ. ತಾಂಡವರಾಮು ನಿಮ್ಮ ಹೀರೋ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದ್ದಾರೆ. ಟ್ರೆಂಡಿಂಗಲ್ಲಿ ಇದ್ದಾರೆ ಸರ್, ಅವ್ರ ಪರ್ಸ್ನಲ್ ಅದು, ಅವ್ರನ್ನೇ ಕೇಳಬೇಕು. ಸಿನಿಮಾ ಶುರುವಾಗಿದೆಯಾ ಹೇಗೆ ಅಂತ? ಸಿನಿಮಾ ಶುರುವಾಗಿದೆ ಸರ್. ಚಿಕ್ಕಮಂಗ್ಳೂರಲ್ಲಿ ಒಂದು ಶೆಡ್ಯೂಲ್ ಮಾಡಿದ್ದೀವಿ, ಬೆಂಗಳೂರು ಒಂದು ಶೆಡ್ಯೂಲ್ ಮಾಡಿದ್ದೀವಿ. ಇವಾಗ ಇನ್ನೊಂದು ಶೆಡ್ಯೂಲು ಬಾಕಿ ಇದೆ ಸರ್. ಅದು ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸರ್. ಅದನ್ನು ಮಾತ್ರ ಹೇಳ್ಬೋದು ಆಸ್ ಎ ರೈಟ್ರಾಗಿ. ಎಲ್ಲಕ್ಕಿಂತ ಹೊರತಾಗಿ ನಿಮ್ಮ ಕರಿಯರ್ನ ಬಹುದೊಡ್ಡ ಮೈಲಿಗಲ್ಲು ಅಂತಂದರೆ ಕೆ ಡಿ ಸಿನಿಮಾಗೆ ನೀವು ಡೈಲಾಗ್ಸ್ ಬರೆದಿರ್ತಕ್ಕಂಥದ್ದು. ಈಗ ಆಲ್ರೆಡಿ ಒಂದು ಡೈಲಾಗು ಅವರು ಅಫಿಷಿಯಲಿ ಲಾಂಚ್ ಮಾಡೋದಕ್ಕೂ ಬಿಫೋರೇ ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ಒಂದು ವೇದಿಕೆ ಮೇಲೆ ಧ್ರುವ ಸರ್ಜಾ ಅವರು ಸಾವಿರಾರು ಜನಗಳ ಮುಂದೆ ಆ ಡೈಲಾಗ್ ಹೊಡೆದಿದ್ರು ಒಂದು ಮೈಕ್ ಹಿಡ್ದು. ಸೊ ಅದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈಗ ಕೆ ಡಿ ಮೋಸ್ಟ್ ಟ್ರೆಂಡಿಂಗ್ ಮೂವಿ, ಸಾಂಗ್ ಕೂಡ ಚೆನ್ನಾಗಿ ಆಗ್ತಾ ಇದೆ. ಹೌದು ಸರ್. ಯಾಕಂದರೆ ಆ ಡೈಲಾಗ್ ನನಗೆ ಸರ್ಪ್ರೈಸು ಸರ್. ಡೈಲಾಗ್ ಬರೆದಾಗಲೇ ನಾನು ಲಾಸ್ಟ್ ಹೇಳಿದ್ದೆ, ಪ್ರೇಮ್ ಸರು ಈ ಡೈಲಾಗ್ ವೈರಲ್ ಆಗುತ್ತೆ, ಈ ಡೈಲಾಗ್ ತುಂಬ ಚೆನ್ನಾಗಾಗುತ್ತೆ ಅಂತ ಅಂದಿದ್ರು. ಬಟ್ ಧ್ರುವ ಸರ್ ಸಖತ್ ಅಪ್ರಿಷಿಯೇಟ್ ಮಾಡಿದರು. ಗುರು ಸಾಕತ್ತಾಗಿದೆ ಗುರು ಅಂತ ಅಂದ್ಬಿಟ್ಟು. ಅವ್ರು ತುಂಬ ಕ್ಯಾಶುವಲಾಗಿ ಫ್ರೆಂಡ್ಲಿಯಾಗಿ ಇರ್ತಾರೆ ಅವರು. ಅವ್ರು ಹೇಳಿದ್ರು, ಅವರು ತುಂಬ ಚೆನ್ನಾಗಿದೆ ಗುರು, ಇದು ತುಂಬ ಅಂದರೆ ಆ ಕಾನ್ಫಿಡೆನ್ಸ್ ಅವ್ರಿಗೂ ಇತ್ತು ಚೆನ್ನಾಗಾಗುತ್ತೆ ಅಂತ. ಬಟ್ ಸ್ಟೇಜ್ ಮೇಲೆ ಹೇಳ್ತಾರೆ ಅನ್ನೋದು ನನಗೆ ತುಂಬ ಸರ್ಪ್ರೈಸು ಸರ್. ಆ್ಯಸ್ ಎ ರೈಟ್ರಾಗಿ ಅಂದರೆ ಹೇಳ್ತಾರಲ್ಲ, ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದು ಫೋನಲ್ಲಿ ನೋಡಿದ್ರೆ ಫುಲ್ ಎಲ್ಲ ಕಡೆ ಡೈಲಾಗು ವೈರಲ್ ಆಗಿದೆ, ಮೆನ್ಷನ್ ಮಾಡಿದ್ದಾರೆ. ಒಂದೆರಡು ಮೀಮ್ ಪೇಜಲ್ಲೆಲ್ಲ, ಟ್ರೋಲ್ ಪೇಜಲ್ಲೆಲ್ಲ ಹಾಕಿದ್ರು, ಜೋಗಿ ಪ್ರೇಮ್ ಗರಡಿಯಲ್ಲಿ ಮಾಸ್ ರೈಟರ್ ಕ್ರಾಂತಿಕುಮಾರ್ ಅಂತ ಅಂದ್ಬಿಟ್ಟು. ನಾನು ಏನು ಗುರು ಇದು ಹಿಂಗೆ ಹೋಗ್ಬಿಡ್ತಾ ಇದು, ನನಗೆ ಗೊತ್ತೇ ಇಲ್ಲ. ನಾನು ಆಮೇಲೆ ಧ್ರುವ ಸರಿಗೆ ಕಾಲ್ ಮಾಡಿದೆ, ಭಯ್ಯ ಏನು ಭಯ್ಯ ಇದು ಹಿಂಗೆ ಹೇಳ್ಬಿಟ್ಟಿದ್ರೆ ಸ್ಟೇಜ್ ಮೇಲೆ ನೀವು ಅಂತ ಅಂದ್ಬಿಟ್ಟು. ಆ ಸ್ಟೇಜ್ ಹಂಗಿತ್ತು. ಆಮೇಲೆ ಜನ ಕೇಳ್ತಾ ಇದ್ರು, ಹೇಳಿದ್ರು ಏನು ಚಂದ, ಒಂದು ದಿವಸ ಎಕ್ಸ್ಕ್ಲೂಸಿವ್ ಹೇಳೋಣ ಕೆ ಡಿ ಕಡೆಯಿಂದ ಅಂತ ಅಂದ್ಬಿಟ್ಟು. ಅದು ತುಂಬ ಖುಷಿ ಆಯಿತು ಸರ್. ಅದು ಥ್ಯಾಂಕ್ ಯು ಭಯ್ಯ. ಕೋಲಾರದಿಂದ ಶುರು ಮಾಡಿದ್ರೆ ಹಂಗೆ ಚಿನ್ನದ ನಾಡು ಅಲ್ವಾ, ಎಲ್ಲನೂ ಚಿನ್ನ ಆಗುತ್ತೆ. ಅವರು ಬಹುಶಃ ಕೋಲಾರದ ಇವೆಂಟಲ್ಲೇ ಹೇಳಿದ್ದು ಅನಿಸುತ್ತೆ. ಮೇ ಬಿ ಸರ್, ಅಲ್ಲೇ ಹೇಳಿರೋದು. ಆ ಜನನೂ ಹಂಗೆ ಪರ್ಸ್ನಲಿ ತುಂಬ ತಗೊಂಡ್ರು. ಅದಾದಮೇಲೆ ಬೇರೆ ಬೇರೆ ಒಂದು 2-3 ಇವೆಂಟ್ಗಳಲ್ಲೂ ಕೂಡ ಹೇಳಿದ್ದಾರೆ ಅವರು. ಅವ್ರು ಪ್ರತಿ ಸಲ ಹೇಳಿದಾಗಲೂ ಆ ಶಿಳ್ಳೆ ಚಪ್ಪಾಳೆ ಕೇಳೋಕ್ಕೆ ತುಂಬ ಖುಷಿ ಆಗುತ್ತೆ ಸರ್. ಅಂದರೆ ಒಂದು ಸಲ ಬರೆದಿರ್ತೀವಿ ನಾವು, ಅದನ್ನು ಪದೇ ಪದೇ ಕೇಳಿದಾಗಲೂ ಜನ ಅದೇ ಥರ ರೆಸ್ಪಾನ್ಸ್ ಕೊಟ್ಟಾಗ ನಮಗೆ ಥಿಯೇಟ್ರಲ್ಲಿ ಇದು ಬೇರೆ ಥರನೇ ಕೇಳಿಸುತ್ತೆ ಅನ್ನೋದೊಂದು ಖುಷಿ ಇದೆ. ಧ್ರುವ ಅವರು ಹೇಳಿರ್ತಕ್ಕಂಥದ್ದನ್ನು ನಾವು ವಿಡಿಯೋ ಮೂಲಕ ತೋರಿಸ್ತೀವಿ. ಅದನ್ನು ಬರೆದಿರ್ತಕ್ಕಂಥವ್ರು ನೀವು ನಿಮ್ಮ ಬಾಯಲ್ಲಿ ಒಂದ್ಸರಿ ಕೇಳ್ಬೋದಾ? ನನ್ನ ನೋಡಿಬೇಕು ಅಂತ ಈ ಊರಲ್ಲಿ ಮಚ್ತಟ್ಟೋರಿಗೆಲ್ಲ ಕೆಲಸ ಕೊಟ್ಟಿದ್ದೀರಾ. ನಾನು ಒಂದು ಸಲ ಮಚ್ಚಿಡಿದ್ರೆ ಈ ಊರಲ್ಲಿ ಹೆಣ ಸುಡೋರೆಲ್ಲ ಬ್ಯುಸಿ ಆಗಿಬಿಡ್ತಾರೆ. ನಾನು ನೋಡಿಬೇಕು ಅಂತ ಈ ಊರಲ್ಲಿ ಮಚ್ತಟ್ಟವ್ರಿಗೆಲ್ಲ ಕೆಲಸ ಕೊಟ್ಟಿದ್ದೀರಾ. ನಾನು ಒಂದ್ಸರಿ ಮಚ್ಚಿಡಿದ್ರೆ ಈ ಊರಲ್ಲಿ ಹೆಣ ಸುಡೋರೆಲ್ಲ ಬ್ಯುಸಿ ಆಗೋಯ್ತಾರಣ.
ಸಖತ್ ಮಾಸಿಯಾಗಿದೆ. ಯಾಕಂದರೆ ಮಚ್ಚು ಅಂದಿದ ತಕ್ಷಣ 70s ಬ್ಯಾಕ್ ಡ್ರಾಪ್ ಸಿನಿಮಾ ಕೆ ಡಿ. ಹಾಗಾಗಿ ಆವಾಗೆಲ್ಲನೂ ವೆಪನ್ ಅಂತಂದರೆ ಮೋಸ್ಟ್ ಫೆರೋಷಿಯಸ್ ವೆಪನ್ ಅಂತಂದರೆ ಮಚ್ಚೆ. ಹಾಗಾಗಿ ಪೂರಕವಾಗಿದೆ ಸಿನಿಮಾ ಜಾನ್ರಿಗೂ ಎಲ್ಲನೂ ಅಂತಕ್ಕಂಥ. ಆದರೆ ಪಾತ್ರನೇ ಆಗಿದೆ ಸರ್. ಪ್ರೇಮ್ ಸರ್ ಒಳ್ಳೆ ಡಿಸೈನರ್ ಸರ್. ಅವರೊಂದು ಪ್ರತಿಯೊಂದು ಪಾತ್ರ ಆಗಲಿ, ಪ್ರತಿಯೊಂದು ಸೀನ್ ಆಗಲಿ, ಏನೇ ಆಗಲಿ ಆ ಥರ ಕಟ್ಕೊಟ್ಬಿಡ್ತಾರೆ. ಯಾಕಂದರೆ ಅವರು ಲಾಸ್ಟ್ ಟೈಮ್ ಹೇಳ್ತಾರೆ, ಅವರು ಜೋಗಿವರೆಗೂ ನನಗೆ ರೌಡಿಸಮ್ ಲಿಂಕ್ ಇತ್ತು, ಒಂದಷ್ಟು ಕೇಳಿದ್ದೆ, ನೋಡಿದ್ದೆ ಅಂತ ಅಂದ್ಬಿಟ್ಟು. ಆ ವಿಚಾರಗಳು ಎಷ್ಟೋ ಅವ್ರೊಳಗಡೆ ಇದೆ ಸರ್. ಅದನ್ನು ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಪ್ರತಿ ಸಲನೂ ಅನ್ಸೋದು ಅದು. ಅದನ್ನು ಕೇಳಿಲಿ ತುಂಬ ಚೆನ್ನಾಗಿ ಅಡಾಪ್ಟ್ ಮಾಡಿದ್ದಾರೆ. ಅದನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸರ್ ಸಿನಿಮಾ. ಇದು ನೈಜ ಘಟನೆ ಆಧಾರಿತ ಸಿನಿಮಾ ಅಂತ ಬಿಂಬಿತ ಆಗ್ತಾ ಇದೆ. ಅದು 70s ಜಾನರು. ಸೊ ಹಾಗಾಗಿ ನೀವು ಯಾವ ಥರದ ಒಂದು ರಿಸರ್ಚ್ನ ಮಾಡ್ಕೊಂಡಿದ್ರಿ ಅಂತ, ಲ್ಯಾಂಗ್ವೇಜ್ಗಿರ್ಬೋದು ಅಥವಾ ಆ ಒಂದು ರೆಟ್ರೋ ಸ್ಟೈಲ್ಗೆ ಒಗ್ಗುವಂಥ ಒಂದು ಪದಗಳನ್ನು ಜೋಡಣೆ ಮಾಡೋದಕ್ಕೆ ಅಂತ? ಸರ್ ಅದು ಸ್ಟಾರ್ಟಿಂಗೇ ಪ್ರೇಮ್ ಸರ್ ಫೀಡ್ ಮಾಡಿಬಿಟ್ಟಿದ್ರು ಸರ್. ಅವ್ರ ಹತ್ರ ಬುಕ್ಸ್ ಇತ್ತು, ಈ ರೌಡಿಸಮ್ ಬಗ್ಗೆ ಬರೆದಿರೋ ಬುಕ್ಸ್ಗಳು. ಆಮೇಲೆ ಅವರು ಒಂದಷ್ಟು ಕೇಳಿರೋದು, ರೌಡಿಗಳು ಯಾವ ಥರ ಬಿಹೇವ್ ಮಾಡ್ತಾರೆ, ಯಾವ ಥರ ಹೇಳ್ತಾರೆ, ಒಬ್ರಿಗೊಬ್ರಿಗೆ ಏನಕ್ಕೆ ವೈರತ್ವ ಹುಟ್ಟುತ್ತೆ ಅನ್ನೋದ್ರಿಂದ ಹಿಡಿದು ಅದು ವೈರತ್ವ ಹುಟ್ಟೋದಕ್ಕೆ ಕಾರಣ ಏನು, ಮೂಲ ಏನು ಎಲ್ಲ ಅನ್ನೋದು. ಆಮೇಲೆ ಅದು ನಮ್ಮ ಮಣ್ಣಲ್ಲಿ ಇದೆ. ಅದು ಇವಾಗ ಒಂದು ವೈರತ್ವ ಅನ್ನೋದು ಒಂದು ರೌಡಿಸಮ್ ಫೀಲ್ಡ್ ಅದಿದೆ, ನಮ್ಮ ಮಣ್ಣಲ್ಲಿ ನೋಡಿರೋದೇ. ಅದು ನೋಡಿರೋದನ್ನ ಚೆನ್ನಾಗಿ ಅಡಾಪ್ಟ್ ಮಾಡೋರು. ಆಮೇಲೆ ಅವ್ರು ಚೆನ್ನಾಗಿ ಫೀಡ್ ಮಾಡ್ತಾರೆ ಸರ್ ಪ್ರೇಮ್ ಸರ್. ಮಗ ಇದು ಈ ಥರ ಬರಬೇಕು, ಇವ್ರು ಈ ಥರನೇ ಮಾತಾಡಬೇಕು ಅಂತ. ಯಾಕಂದರೆ ಪ್ರತಿಯೊಂದು ಕ್ಯಾರೆಕ್ಟ್ರಿಗೆ ಬರ್ಕೊಂಡು ಹೋಗು ಸಿನಿಮಾನ ಅಂತ ಅಂದ್ಬಿಟ್ಟು ಕ್ಯಾರೆಕ್ಟರ್ಗಳು ಡಿಸೈನ್ ಹೇಳಿದ್ನಲ್ಲ ಸರ್, ಡಿಸೈನರು ಅಂತ. ಆ ಥರ ಪ್ರತಿಯೊಂದು ಕ್ಯಾರೆಕ್ಟ್ರನ್ನೂ ಆ ಥರ ಡಿವೈಡ್ ಮಾಡಿ ಅವ್ರು ಹಿಂಗೆ ಮಾತಾಡಬೇಕು, ಅದು ಇಷ್ಟೇ ಇರಬೇಕು. ಆ ಮಾತಿನ ಏರಿಳಿತದಿಂದ ಹಿಡಿದು ಎಲ್ಲ ಡಿಸೈಡ್ ಮಾಡೋದು ಪ್ರೇಮ್ ಸರೇ ಸರ್. ಜೋಗಿ ಪ್ರೇಮ್ ಅಂತಂದೇ ಹೆಸರುವಾಸಿಯಾಗಿರ್ತಕ್ಕಂಥ ಪ್ರೇಮ್ ಅವರು ಜೋಗಿ ಇರ್ಬೋದು, ಎಕ್ಸ್ಕ್ಯೂಸ್ ಮಿ ಇರ್ಬೋದು, ಕರಿಯ ಇರ್ಬೋದು, ಒಳ್ಳೊಳ್ಳೆ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಹಿಟ್ ಮೂವೀಸ್ ಕೊಟ್ಟಂಥ ಒಬ್ಬ ಲೆಜೆಂಡ್ ಡೈರೆಕ್ಟರು. ಸೊ ಅವರೊಟ್ಟಿಗೆ ಕೆಲಸ ಮಾಡಿದ್ದು ಎಷ್ಟು ಖುಷಿ ಅನ್ನಿಸ್ತು. ಅವ್ರು ನಿಮಗೆ ಮೊದಲ ಭೇಟಿ ಆಗಿದ್ದು ಯಾವಾಗ, ಹೇಗಿತ್ತು ಅದೊಂದು? ಸರ್ ಫಸ್ಟು ನಾನು ಡೈರೆಕ್ಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೆ ಸರ್. ಅವಾಗ ರಾಣ ಅವ್ರಿಗೆ ಏಕಲವ್ಯ ಹೀರೋ, ಅವ್ರಿಗೆ ಕತೆ ಹೇಳೋಕ್ಕೆ ಅಂತ ಹೋದೆ. ಅವಾಗ ಪ್ರೇಮ್ ಸರ್ನ ಫಸ್ಟು ಟೈಮ್ ನೋಡಿದ್ದು ಸರ್ ನನಗೆ. ಅಂದರೆ ನಾವೆಲ್ಲ ಅವ್ರ ಸಾಂಗಿಗೆ ಆರ್ಕೆಸ್ಟ್ರಾದಲ್ಲಿ ಟಪಾಂಗುಚ್ಚಲ್ಲಿ ಡ್ಯಾನ್ಸ್ ಆಡ್ಕೊ ಬಂದಿದ್ದು ಹುಡುಗರು. ನಾವು ಮೊದಲನೇ ಸಲ ಅವ್ರ ಮುಂದೆ ಕೂತ್ಕೊಂಡು ಒಂದು ನರೇಶನ್ ಕೊಡ್ತೀವಿ ಅಂತ ಅಂದ್ರೆ ತುಂಬ ಖುಷಿಯಾಗೋ ವಿಷಯ ಅದು. ಆಮೇಲೆ ಅವ್ರು ಆ ಜಾನರಲ್ಲಿ, ನಾನು ಯಾವ ಜಾನರ್ ತೊಗೊಂಡೋದ್ನೋ ಆ ಜಾನರಲ್ಲಿ ಇಲ್ಲ ಅಂತ ನನಗೆ ಗೊತ್ತಾಯಿತು. ಆಮೇಲೆ ಟೀಮ್ ಎಲ್ಲ ಪರಿಚಯ ಆದರು, ನಮ್ಮ ಕೋ ಡೈರೆಕ್ಟ್ರುಗಳು ಪರಿಚಯ ಆದರು. ಅಲ್ಲಿ ಮ್ಯಾನೇಜರ್ ಬಸವ ಅಂತಿದ್ರು, ಅವ್ರು ಕರ್ಕೊಂಡು ಹೋಗಿದ್ದು ನನ್ನ. ಆಮೇಲೆ ಅಲ್ಲಿ ವೇಕೆನ್ಸಿ ಇದೆ ಕೆ ಡಿ ಸಿನಿಮಾಗೆ ಅಂತ ಅಂದ್ಬಿಟ್ಟು. ಆಮೇಲೆ ಈ ಕಡೆ ಆ್ಯಟ್ರಿಕ್ ಡೈರೆಕ್ಟ್ರು, ಈ ಕಡೆ ಆ್ಯಕ್ಷನ್ ಪ್ರಿನ್ಸು, ಇದು ಡೈರೆಕ್ಷನ್ಗಿಂತ ಚೆನ್ನಾಗಿರುತ್ತೆ ಅಂತ ಒಂದು ಅನ್ನಿಸ್ತು. ಆಮೇಲೆ ಸಂಸ್ಥೆ KVN ಅಂತ ಒಂದು ದೊಡ್ಡ ಸಂಸ್ಥೆ ಸರ್. ಅದೊಂದು ಖುಷಿ ಇದೆ ಸರ್. ಏನೋ 3 ಜನ ಇದ್ದಾರಲ್ಲ ತ್ರಿಮೂರ್ತಿಗಳ ಥರ, ಅವ್ರ ಮಧ್ಯೆ ನಾವು ಕೆಲಸ ಮಾಡೋ ಒಂದು ಅವಕಾಶ ಇದೆಯಲ್ಲ ಸರ್, ಅದು ಏನೋ ಮಾಡಬೇಕು. ನಂಗೆ ಡೈರೆಕ್ಷನ್ಗಿಂತ ಅದನ್ನು ಕಣ್ಗೊತ್ಕೊಂಡು ಮಾಡೋಣ ಸಿನಿಮಾ ಅನ್ನಿಸ್ತು. ಅದು ಇಲ್ಲಿವರೆಗೂ ಕರ್ಕೊಬಂದು ಬಿಟ್ಟಿದ್ದು. ಜೋಗಿ ಪ್ರೇಮ್ ಅವರು ಕೂಡ ಅದ್ಭುತ ಬರಹಗಾರರು, ಅದರಲ್ಲಿ ಎರಡು ಮಾತಿಲ್ಲ. ಒಳ್ಳೊಳ್ಳೆ ಡೈಲಾಗ್ಗಳನ್ನ ಅವರು ಬರೆದಂಥವ್ರು. ಸೊ ಹಾಗಾಗಿ ನೀವು ಬರೆದಂಥ ಬರಹ ಅವರಿಗೆ ಇಷ್ಟ ಆಗ್ತಿತ್ತಾ? ಈ ಚೇಂಜಸ್ ಹೇಳ್ತಾ ಇದ್ರಾ ಅಥವಾ ತುಂಬ ವರ್ಷನ್ಸ್ ಬರೆಸ್ತಾ ಇದ್ರಾ, ಹೇಗೆ ಅಂತ? ಸರ್ ಅವ್ರು ಬರೆಸ್ತಾರೆ ಸರ್. ಯಾಕಂದರೆ ಅವ್ರಿಗೇನು ಬೇಕೋ ಆ ಕ್ಲಾರಿಟಿ ಪ್ರೇಮ್ ಸರ್ಗಿದೆ ಸರ್. ಅವರು ಬಿಡಲ್ಲ. ನಾವೇನೇ ಬರೆದ್ರು ಕೂಡ ಆಮೇಲೆ ಮಗ ಇದೊಂಚೂರು ಚೆನ್ನಾಗಿಲ್ಲ, ಇದೊಂಚೂರು ಸರಿ ಮಾಡು ಅಂತಲೂ ಹೇಳ್ತಾರೆ. ಮಗ ಇದು ಎತ್ಕೊಂಡು ಹೋಗ್ಬಿಟ್ಟಿದ್ದು ವರ್ಕ್ ಆಗಲ್ಲ ಅಂತಲೂ ಹೇಳ್ತಾರೆ. ಅವರು ಹೇಳ್ಕೊಂಡು ಹೋಗಿ ಇಲ್ಲಿವರೆಗೂ ಬಂದಿರೋದು ಸರ್. ಹೇಳಿದ್ನಲ್ಲ ಸರ್, ಕ್ಲಾರಿಟಿ. ಆ ಕ್ಲಾರಿಟಿ ಯಾವಾಗ ಅವ್ರು ನಮಗೆ ಕೊಡ್ತಾರೋ ಅಲ್ಲಿಂದ ನಮಗೆ ಅದೇನು ಕಷ್ಟ ಅನಿಸಲ್ಲ ಸರ್. ಡೈಲಾಗು ಮತ್ತು ಧ್ರುವ ಸರ್ಜಾ ಅವ್ರಿಗೆ ಒಂಥರ 2 ಫೇಸಸ್ ಆಫ್ ದ ಸೇಮ್ ಕಾಯಿನ್ ಅನ್ನೋ ಥರ. ಅವ್ರ ಸಿನಿಮಾಗಳಲ್ಲಿ ಡೈಲಾಗ್ನೇ ಜಾಸ್ತಿ ಇಷ್ಟಪಡ್ತಾರೆ. ಒಂದು ಕಡೆ ಆ್ಯಕ್ಷನು, ಮತ್ತೊಂದು ಕಡೆ ಡೈಲಾಗ್ಸು. ಆ ನಿಟ್ಟಿನಲ್ಲಿ ಈ ಸಿನಿಮಾದ ಡೈಲಾಗ್ಸು ಎಷ್ಟು ಇಂಪಾರ್ಟೆನ್ಸ್ ಅನಿಸುತ್ತೆ ಕೆ ಡಿಗೆ? ಸರ್ ತುಂಬ ಇಂಪಾರ್ಟೆಂಟು ಸರ್. ಯಾಕಂದರೆ ಡೇವಿಡ್ ಸರ್ ಕ್ಯಾಮ್ರಾ ವರ್ಕು, ಅವ್ರು ತುಂಬ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಇದೆ. ಆಮೇಲೆ ಪ್ರೇಮ್ ಸರ್ ಎಲ್ಲರೂ ದೊಡ್ಡವ್ರನ್ನೇ, ಮೋಹನ್ ಬಿಕೆ ಆರ್ಟ್ ಡೈರೆಕ್ಟ್ರು ಎಲ್ಲರೂ ಚೆನ್ನಾಗಿ ದೊಡ್ಡವ್ರನ್ನ ಕೊಲಾಬ್ರೇಟ್ ಮಾಡಿದ್ದಾರೆ. ಅವರೆಲ್ಲರಿಗಿಂತ ನಾನು ಚಿಕ್ಕವನು. ಆ ಚಿಕ್ಕವನು ಅನ್ನೋ ಫೀಲ್ ಬರೋಕ್ಕೆ ಪ್ರೇಮ್ ಸರ್ ಬಿಟ್ಟೇ ಇಲ್ಲ. ಅವರೆಲ್ಲ ಕೆಲಸಗಾರರು, ನೀನು ಕೆಲಸಗಾರರು, ಚೆನ್ನಾಗಿ ಮಾಡ್ಬೇಕು ಇದನ್ನು ಅಂತ ಹೇಳಿದ್ದಾರೆ. ಆಮೇಲೆ ಧ್ರುವ ಸರ್ ಸಪೋರ್ಟ್ ತುಂಬ ಚೆನ್ನಾಗಿದೆ ಸರ್. ಅವರು ಡೇವಿಡ್ ಅವ್ರ ಕೆಲಸದಲ್ಲಿ ದೊಡ್ಡವ್ರು ಇರ್ಬೋದು, ಬಟ್ ದೈಹಿಕವಾಗಿ ನೋಡೋದಕ್ಕೆ ನಿಮಗಿಂತ ಚಿಕ್ಕವರೇ ಅವರು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಆ ಥರ ವಿಲಿಯಂ ಡೇವಿಡ್ ಅವರು. ಸೊ ಪ್ರಳಯಾಂತಕ ಕೆಲಸದಲ್ಲಿ ಸರ್ ಅವರು ಕೆಲಸನೇ ಹೆಂಗಿರುತ್ತೆ ಸರ್. ಇವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ನಾವು ಹೇಗೆ ಪೇಪರಲ್ಲಿ ಬರ್ಕೊಂಡು ಕೆಲಸ ಮಾಡ್ತಿದ್ದೀವೋ ಆ ಥರ ಅವ್ರು ಕೆಲಸ ಮಾಡ್ತಾರೆ. ಅವ್ರ ಹಿಂದೆ ಒಂದು 10 ಜನ ಹುಡುಗರು ಇದ್ದಾರೆ. ಆ ಹುಡುಗರಿಗೆಲ್ಲ ಚೆನ್ನಾಗಿ ಫೀಡ್ ಮಾಡ್ತಾರೆ. ಆಮೇಲೆ ನಾವು ನೋಡೇ ಇರಲ್ಲ ಲೈಟಿಂಗ್ಗಳು, ಆ ಥರ ಒಂದು ಲೈಟಿಂಗ್ಗಳು ಸೆಟ್ ಮಾಡ್ತಾರೆ. ಆ ಸಿನಿಮಾ ನೀವು ಸ್ಪಾಟಲ್ಲಿ ಶೂಟ್ ಮಾಡ್ತೀರೇ ಒಂದು DI ಮಾಡ್ದಂಗೆ ಇರುತ್ತೆ ಸರ್. ನಮಗೆ ಅವೆಲ್ಲ ಒಂಥರ ಪ್ರೇಮ್ ಸರ್ ಸ್ಟೇಜ್ ಮೇಲೆ ಹೇಳಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡಿದ್ದೆ ನಮ್ಮ ಪುಣ್ಯ ಅಂತ. ಅವರೇ ದೊಡ್ಡ ಮಾತು ಅಂದಮೇಲೆ ನಾವೇನಾದರೂ ಕಡಿಮೆನೇ ಸರ್. ನನಗೊಂದು ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು,
ಧ್ರುವ ಸರ್ಜಾ ಅವರು ಒಂದು ಸಿನಿಮಾದಲ್ಲಿ ಡೈಲಾಗ್ಸ್ ಜಾಸ್ತಿ ಹೊಡೆದ್ರು ಕಷ್ಟ, ಕಮ್ಮಿ ಹೊಡೆದ್ರು ಕಷ್ಟ. ಸಿ ಆಡ್ಕೊಳ್ಳೋ ಅಂಥವ್ರು. ಹೆವಿ ಡೈಲಾಗ್ಸ್ ಇದೆಯಪ್ಪ ಸಿನಿಮಾದಲ್ಲಿ ಅಂತ ಒಂದಷ್ಟು ಜನ ಹೇಳ್ತಾರೆ. ಡೈಲಾಗ್ಸೇ ಇಲ್ಲ ಅಂತಂದರೆ ಡೈಲಾಗ್ಸೇ ಇಲ್ಲ ಗುರು, ಬರೀ ಹೊಡೆದಾಟ ಇದೆ ಅಂತಾರೆ. ಸೊ ಆ ನಿಟ್ಟಿನಲ್ಲಿ ಕೆ ಡಿ ಸಿನಿಮಾ ಈ ಯಾವ ಲೆವೆಲಲ್ಲಿರುತ್ತೆ ಅಂತ? ಸರ್ ಕತೆಗೆ ಏನು ಬೇಕೋ ಅದಿರುತ್ತೆ ಸರ್. ಯಾಕಂದ್ರೆ ಕತೆನ ಹೊರತುಪಡಿಸಿ ಒಂದು ಅಕ್ಷರನೂ ಬರ್ಸಲ್ಲ ಪ್ರೇಮ್ ಸರ್. ಆ ಥರ ಇದ್ದಾಗ ಈ ಫೈಟ್ ಆಗಲಿ, ಈ ಡೈಲಾಗ್ಸ್ಗಳಾಗಲಿ ಆ ಥರ ಎಕ್ಸ್ಟ್ರಾ ಓವರ್ ಆಗೆಲ್ಲ ಏನೂ ಇರೋದಿಲ್ಲ ಸರ್. ಆ ಪಾತ್ರ ಕಾಳಿದಾಸ ಪಾತ್ರ ಧ್ರುವ ಸರು ಅಷ್ಟೇ. ಇವಾಗ ಕಾಳಿದಾಸ ಕೆ ಡಿ ಅಂದರೆ ಕಾಳಿದಾಸ ಸರ್. ಆ ಕಾಳಿದಾಸ ನೋಡೋಕೆ ಬರ್ತೀರಾ, ಆ ಕಾಳಿದಾಸನೇ ಕಾಣ್ತಾನೆ ಸರ್ ನಿಮಗೆ. ಧ್ರುವ ಸರ್ ಪರ್ಫಾರ್ಮೆನ್ಸು ಹಾಗೇ ಇದೆ. ಆಮೇಲೆ ಆ ಮನುಷ್ಯ ಪಾತ್ರ ಆಗಿದ್ದಾರೆ ಸರ್. ಯಾಕಂದರೆ ಲಾಸ್ಟು ಪ್ರೇಮ್ ಸರ್ ಹೇಳಿದ್ರು, ನಾನು ಜೋಗಿ ಸಿನಿಮಾ ಮಾಡುವಾಗ ಶಿವಣ್ಣ ಪಾತ್ರ ಆಗವ್ರೆ ಅನ್ಸೋದು ನನಗೆ. ಆ ಥರ ನನಗೊಂದು ಫೀಲ್ ಆಗ್ತಾಯಿದೆ ಧ್ರುವ ಸರ್ ಜೊತೆ ಕೆಲಸ ಮಾಡುವಾಗ ಅಂತ ಅವರೇ ಹೇಳಿದ್ದಾರೆ ಅಂತ ಅಂದರೆ ನಮಗೆ ಅದು ಬೇರೆ ಫೀಲು ಸರ್ ಅದು. ಆಸ್ ಅನ್ ಆ್ಯಕ್ಟರ್ ಆಗಿ ಧ್ರುವ ಅವರು ನಿಮ್ಗೆ ಎಷ್ಟು ಇಷ್ಟ ಆಗ್ತಾರೆ ಅಂತ? ಯಾಕಂದರೆ ಅವ್ರು ಮಾಡಿದಂಥ ಬಹುತೇಕ ಎಲ್ಲ ಸಿನಿಮಾಗಳು ಹಿಟ್ ಆಗಿದೆ. ಪೊಗರು ಸಿನಿಮಾಗೆ ಮಿಕ್ಸ್ಡ್ ರಿವ್ಯೂಸ್ ಬಂದಿರ್ಬೋದು, ಆದರೆ ಪೊಗರು ಸಿನಿಮಾದಲ್ಲಿ ಕಮರ್ಷಿಯಲಿ ಹಿಟ್ ಆಯಿತು ಸಿನಿಮಾ ಒಂದು. ಎರಡನೇದು ಸಾಂಗ್ಸು ದೊಡ್ಡ ಮಟ್ಟಕ್ಕೆ ಹಿಟ್ ಆಗಿತ್ತು. ಸರ್ ಧ್ರುವ ಸರು ನಾನು ಅದ್ದೂರಿ ಸಿನಿಮಾ ನೋಡಿದ್ದೆ ಸರ್, ಇಲ್ಲೇ ಈ ಕಾಲೇಜ್ ಟೈಮಲ್ಲಿ ನಾನು. ಆವಾಗ ಅವ್ರ ಡೈಲಾಗಿಗೆ ಕಿರ್ಚೋಗಿದೆ ನಾನು. ಅವರೆಲ್ಲ ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ ಮಹಲ್ ಆಗಲ್ಲ ಅಂದ್ರೇ ನಮಗೆಲ್ಲ ಓ ಅನ್ನೋವು ನಾವು. ಅವ್ರ ಹುಡುಗಿರನ್ನ ರೇಗಿಸೋದು ಆ ಸಿನಿಮಾದಲ್ಲಿ ಏನೋ ನಮ್ಮ ಕಣ್ಮುಂದೆ ನೋಡಿದಿರೋ ಕ್ಯಾರೆಕ್ಟರ್ ಗುರು ಇವನು ಅನ್ನೋ ಥರ ಪಾತ್ರ ಅನ್ಸೋದು. ನಾನು ಅವ್ರಿಗೆ ಬರ್ಡೇಗೂ ಮೆಸೇಜ್ ಮಾಡಿದ್ದೆ, 12 ವರ್ಷದಿಂದ ನಾನು ಶಿಳ್ಳೆ ಹೊಡೆದಿದ್ದಿರೋಗೆ ಇವತ್ತು ಡೈಲಾಗ್ ಬರೀತಿದ್ದೀನಿ ಅಂದರೆ ಆ ಶಿಳ್ಳೆ ನಾನು ಹೊಡೆಸ್ಬೇಕು, ಆ ಜವಾಬ್ದಾರಿ ನನ್ನ ಮೇಲಿದೆ ಅಂತ ಹೇಳಿದೆ. ಅನ್ಸುತ್ತೆ ಸರ್ ಅದು. ಅಂದರೆ ಸಿನಿಮಾದಲ್ಲಿ ನೀವು ಬರೆದಂಥ ಬರಹಗಳಿಗೆ ಧ್ರುವ ಅವ್ರ ಕಡೆ ಸಿಕ್ಕಂಥ ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ ಏನು ಅಂತ? ಸರ್ ಅವರು ಪ್ರತಿ ಸೀನು ಹೇಳ್ತಾರೆ ಸರ್, ಪ್ರತಿ ಸೀನು ಕಾಲ್ ಮಾಡ್ತಾರೆ. ಆಮೇಲೆ ಅವ್ರು ಕಾಲ್ ಮಾಡೋದೇ 12 ಗಂಟೆ 11 ಗಂಟೆ ಈ ಥರ ಅವ್ರು ಫ್ರೀ ಆದಮೇಲೆ. ಇವಾಗ ಯಾವುದೋ ಶೆಡ್ಯೂಲ್ ಇದೆ ಅಂತ ಅಂದರೆ ಅದು ಕಮ್ಯುನಿಕೇಟ್ ಮಾಡೋದಕ್ಕೆ ಪ್ರೇಮ್ ಸರ್ ಕನೆಕ್ಟ್ ಮಾಡ್ತಾರೆ. ಏನೇ ಇದ್ರು ಅವ್ರು ಕೇಳೋ, ಡೌಟ್ ಬಂದರೆ ನಾನು ಕೇಳು ಅಂತ ಅಂದ್ಬಿಟ್ಟು ಅವ್ರು ನೀಟಾಗಿ ಸ್ಕ್ರಿಪ್ಟೆಲ್ಲ ನೀಟಾಗಿ ಓದ್ಕೊಂಡು ಏನು ಬಿಹೇವ್ ಮಾಡಬೇಕು ಅನ್ನೋದ್ರಿಂದ ಆ್ಯಸ್ ಎ ಹೀರೋ ಆಗಿ ಅವ್ರು ತುಂಬ ಇಷ್ಟ ಆಗೋದೇನೋ ಗೊತ್ತಾ ಸರ್ ಅದು. ನೀನು ಯಾವ ಫೀಲಲ್ಲಿ ಬರ್ದಿದ್ಯಾ ಗುರು ಅಂತ ಫಸ್ಟ್ ಕೇಳ್ತಾರೆ. ಆ್ಯಸ್ ಎ ರೈಟ್ರಾಗಿ ನೀನು ಯಾವ ಫೀಲಲ್ಲಿ ಫಸ್ಟ್ ಬರ್ದಿದ್ಯಾ ನನಗೆ ಹೇಳ್ಬಿಡು ಒಂದು ಸಲ, ನಾನು ಅದಕ್ಕೆ ಫಿಕ್ಸ್ ಆಗ್ತೀನಿ. ಅಣ್ಣ ಓಕೆ ಮಾಡೋದಿದೆನಾ ನಮ್ಮ ಪ್ರೇಮ್ ಸರ್ಗೆ, ಅಣ್ಣ ಓಕೆ ಮಾಡೋದಿದೆನಾ, ನೀವು ಬರ್ದಿರೋ ಫೀಲ್ ಇದೆನಾ, ಇದೊಂದು ಸಲ ನನಗೆ ಹೇಳ್ಬಿಡಿ, ನಾನು ಅದಕ್ಕೆ ಫಿಕ್ಸ್ ಆಗ್ತೀನಿ ಅಂತ ಅಂದ್ಬಿಟ್ಟು. ಇಲ್ಲಿ ಧ್ರುವ ಸರ್ಜಾ ಅವರ ಜೊತೆಗೆ ಸಾಕಷ್ಟು ಜನ ಲೆಜೆಂಡ್ಸ್ ಇದ್ದಾರೆ. ಒಂದು ಕಡೆ ಸಂಜಯ್ ದತ್ ಅವರು ಇದ್ದಾರೆ, ಬಾಲಿವುಡ್ಡು ಬಡೇ ಬಾಯ್ಜಾನು. ಮತ್ತೊಂದು ಕಡೆ ನಮ್ಮ ಕ್ರೇಜಿ ಸ್ಟಾರು ಟ್ರೆಂಡ್ ಸೆಟ್ಟರು ಡಾಕ್ಟರ್ ವಿ ರವಿಚಂದ್ರನ್ ಸರ್ ಇದ್ದಾರೆ. ಮತ್ತೊಂದು ಕಡೆ ನಮ್ಮ ತ್ಯಾಗರಾಜ ಅಲಿಯಾಸ್ ಈಗ ನಾವೇನು ಹೇಳ್ತೀವಿ ಮೋಸ್ಟ್ ಇನ್ಸ್ಪಿರೇಷ್ನಲ್ ಮೋಟಿವೇಶ್ನಲ್ ಸ್ಪೀಕರ್ ಅಂತ ರಮೇಶ್ ಅರವಿಂದ್ ಸರ್ ಇದ್ದಾರೆ. ಸೊ ಇವರಿಗೆಲ್ಲ ಡೈಲಾಗ್ಸ್ ಹೇಗಿರುತ್ತೆ ಅಂತ? ಸರ್ ಎಲ್ಲ ಕ್ಯಾರೆಕ್ಟ್ರು ತುಂಬ ವಿಭಿನ್ನವಾಗೇ ಇದೆ ಸರ್. ಇವಾಗ ಸಂಜಯ್ ದತ್ ಅವ್ರ ಕ್ಯಾರೆಕ್ಟ್ರು ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಆ್ಯಸ್ ಎ ಆಡಿಯನ್ ಆಗಿ, ಗುರು ಏನೋ ಒಂದು ಮಾಸ್ ಆಗಿರುತ್ತೆ ಗುರು ಈ ಕ್ಯಾರೆಕ್ಟ್ರು ಅಂತ ಅಂದ್ಬಿಟ್ಟು ನೀವೇನು ಅನ್ಕೊಂಡಿದ್ರೆ ಅದಕ್ಕಿಂತ ದೊಡ್ಡದಾಗಿರುತ್ತೆ ಆ ಪಾತ್ರ. ಬೇರೆ ಬೇರೆ ಸಿನಿಮಾನೂ ಅವ್ರ ಪಾತ್ರ ಕಡಿಮೆ ಇತ್ತು, ಅವ್ರು ಬೇರೆ ಮಾಡಿರೋದು ಕೂಡ. ಇದು ತುಂಬ ದೊಡ್ಡದಾಗಿರುತ್ತೆ ಸರ್. ಅಂದರೆ ಸಿನಿಮಾ ಫುಲ್ಲು ಬರೋವಂಥದ್ದು, ಏನೋ ಗೆಸ್ಟ್ ಅಪಿಯರೆನ್ಸು ಬಂದರು ಮಾಡೋ ಹೋದ್ರು ಆ ಥರ ಅಲ್ಲ ಸರ್. ಅದೊಂದು ದೊಡ್ಡ ಪಾತ್ರ ಅದು. ಆಮೇಲೆ ಸಿನಿಮಾ ಕತೆನ ಎತ್ಕೊಂಡು ಹೋಗುವಂಥ ಪಾತ್ರ. ಪ್ರತಿ ಪಾತ್ರಗಳು ಒಂದೊಂದು ಕತೆ ಟ್ವಿಸ್ಟ್ ಆಗೋದು ಕೂಡ ಬೇರೆ ಬೇರೆ ಕ್ಯಾರೆಕ್ಟರ್ಗಳು. ಇವ್ರು ಮೇನ್ ಕ್ಯಾರೆಕ್ಟರ್ ಇವರಿಂದ ಟ್ವಿಸ್ಟ್ ಆಗುತ್ತೆ ಅಂತಲ್ಲ, ಯಾವುದೋ ಒಂದು ಚಿಕ್ಕ ಕ್ಯಾರೆಕ್ಟರ್ ಬಂದರೂ ಕೂಡ ಅಂದರೆ ಒಂದು ನಿಜ ಘಟನೆ ಲೈವ್ ಒಬ್ಬ ಮನುಷ್ಯನ ಜೀವನದಲ್ಲಿ ನಡೀತಿದೆ ಅನ್ನೋ ಥರ ಪೋರ್ಟ್ರೇ ಮಾಡೋದು ಸರ್ ಪ್ರೇಮ್ ಸರ್. ಅದು ಖುಷಿ ಆಗುತ್ತೆ. ಇನ್ನು ರಮೇಶ್ ಸರ್ ಬಗ್ಗೆ ನಾವೇನು ಹೇಳೋಣ ಸರ್, ಆ ಜ್ಞಾನಕ್ಕೆ ನಾವು ತಲೆ ಬಾಗಲೇಬೇಕು. ಆ್ಯಸ್ ಎ ಆರ್ಟಿಸ್ಟಾಗಿ ಅವ್ರ ನಟನೆ ಬಗ್ಗೆ ಅವೆಲ್ಲ ನಾವೇನು ಹೇಳಂಗೇ ಇಲ್ಲ, ನಾವು ತುಂಬ ಚಿಕ್ಕವರು. ಅವರ ಜ್ಞಾನಕ್ಕೊಂದು ಸೆಲ್ಯೂಟು. ಇನ್ನು ರವಿ ಸರು ಆಗಲೇ ಚಾಲೆಂಜ್ ತಗೊಂಡವರು ಸರ್ ಇಂಡಸ್ಟ್ರೀಲಿ. ರಣಧೀರ ಅನ್ನೋದು ಬರೀ ಸಿನಿಮಾ ಟೈಟ್ಲ್ ಅಲ್ಲ, ಅದು ಆ ಸಿನಿಮಾ ಅನ್ನೋ ಒಂದು ಮೇಕಿಂಗಿಗೆ ಅವ್ರು ತಗೊಂಡ್ರಲ್ಲ ಆ ಚಾಲೆಂಜು, ಅದು ಕೊಡಬೇಕಾಗಿದ್ದು ಒಂದು ಸೆಲ್ಯೂಟ್. ಅದು ಖುಷಿ ಇದೆ ಸರ್ ಅವ್ರ ಜೊತೆ ಎಲ್ಲ ಕೆಲಸ ಮಾಡೋದು. ಶಿಲ್ಪಾ ಶೆಟ್ಟಿ ಜಿ ಅವ್ರು ತುಂಬ ಫ್ರೆಂಡ್ಲಿ ಸರ್. ನಾವು ಸಂಜಯ್ ದತ್ ಅವರು ಶಿಲ್ಪಾ ಶೆಟ್ಟಿ ಅವರು ಹೆಂಗಪ್ಪ ಮೇಂಟೈನ್ ಮಾಡೋದು, ಏನು ಈ ದೊಡ್ಡವರು ಹೆಂಗೆ ಅಂತ ಅಂದ್ಬಿಟ್ಟು ಇಬ್ಬರು ತುಂಬ ಫ್ರೆಂಡ್ಲಿ. ಏನು ಹೇಳ್ತೀವೋ ನೀಟಾಗಿ ಕೇಳ್ಕೊತಾರೆ ಸರ್. ಇಲ್ಲ ಬರೋಕ್ಕೆ ಮುಂಚೆ ಒಂದು ಸಲ ಸ್ಕ್ರಿಪ್ಟ್ ಕಳಿಸಿ ಅಂತ ಅಂದ್ಬಿಟ್ಟು ಶಿಲ್ಪಾಜಿ ಕೇಳ್ತಾರೆ. ಅವೆಲ್ಲ ಕಮ್ಯುನಿಕೇಟ್ ತುಂಬ ಈಸಿ ಸರ್. ಶಿಲ್ಪಾ ಶೆಟ್ಟಿ ಅವ್ರನ್ನ ನಾನು ಮರ್ತೋಗಿದ್ದೆ, ನೀವು ನೆನಪಿಸಿದ್ದು ಒಳ್ಳೇದಾಯಿತು. ಸೊ ಶಿಲ್ಪಾ ಶೆಟ್ಟಿ ಅವರು ನಮ್ಮ ಕರಾವಳಿ ಬ್ಯೂಟಿನೇ. ಸೊ ಬಾಲಿವುಡ್ಗೆ ಹೋದ್ಮೇಲೆ ಅವ್ರು ಅಲ್ಲೇ ಸೆಟ್ಲ್ ಆಗಿಬಿಟ್ರು, ಬ್ಯುಸಿ ಆಗಿಬಿಟ್ರು, ಬಿಸ್ನೆಸ್ಸು ಸಿನಿಮಾಗಳು ಅಂತ. ಈಗ ಮತ್ತೆ ಬಹಳಷ್ಟು ವರ್ಷಗಳ ನಂತರ ಅದು ರವಿ ಸರ್ ಆ್ಯಕ್ಟ್ ಮಾಡ್ತಾ ಇರ್ತಕ್ಕಂಥ ಸಿನಿಮಾ ಮೂಲಕನೇ ಅವರು ಕಂಬ್ಯಾಕ್ ಮಾಡಿರ್ತಕ್ಕಂಥದ್ದು ಖುಷಿ ವಿಚಾರ. ಸೊ ಶಿಲ್ಪಾ ಶೆಟ್ಟಿ ಅವರು ತುಳುವಲ್ಲಿ ಮಾತಾಡ್ತಿದ್ರ, ಕನ್ನಡ ಅಷ್ಟೋ ಇಷ್ಟೋ ಮಾತಾಡ್ತಾರಾ ಹೇಗೆ ಅಂತ? ಸರ್ ಕನ್ನಡ ಮಾತಾಡ್ತಾರೆ ಸರ್, ಕನ್ನಡ ಮಾತಾಡ್ತಾರೆ. ಆಮೇಲೆ ತುಳುವಲ್ಲಿ ನಮ್ಮ ಕ್ಯಾಮ್ರಾಮನ್ ಡೇವಿಡ್ ಸರ್ ಇದ್ದಾರೆ ಗೊತ್ತಾ, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋರು. ನಮ್ಮ ಪ್ರೇಮ್ ಸರ್ ಅದೇ ಹೇಳೋರು, ಇಬ್ಬರು ಮಾತಾಡ್ಬಿಟ್ರೆ ಸಾಕ, ನಮಗೂ ಅರ್ಥ ಆಗಬೇಕದು, ಕನ್ನಡದಲ್ಲಿ ಮಾತಾಡಿ ಎಲ್ರಿಗೂ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ ಸರ್. ಅವ್ರು ವರ್ಕ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ಸರ್. ಯಾಕಂದರೆ ಅವ್ರ ಡೆಡಿಕೇಶನ್ ನಾವು ಅನ್ಕೊಂಡಿರಲಿಲ್ಲ ಸರ್. ಅವ್ರು ಬರೋಕ್ಕೆ ಮುಂಚೆನೇ ಸ್ಕ್ರಿಪ್ಟ್ ಕಳಿಸಿ
ಆಮೇಲೆ ನೀವು ವಾಯ್ಸು ರೆಕಾರ್ಡ್ ಮಾಡಿ ಕಳಿಸಿ, ನಾನು ಯಾವ ಟೋನಲ್ಲಿ ಹೇಳಬೇಕು ನಾನು ಅಂತ ಅಂದ್ಬಿಟ್ಟು. ಆದರೂ ಕೆಲವು ಸಲ ಸ್ಪಾಟಲ್ಲಿ ಪ್ರೇಮ್ ಸರ್ ಅವ್ರ ಸ್ಪಾಟಲ್ಲಿ ಇಂಪ್ರೂವೈಸ್ ಮಾಡೋದು ತುಂಬ ಜಾಸ್ತಿ. ಪ್ರೇಮ್ ಸರ್ ಅವೆಲ್ಲ ಇಂಪ್ರೂವೈಸ್ ಮಾಡೋರು, ಅದನ್ನು ಅವರು ತಗೊಳ್ಳೋರು. ಆಮೇಲೆ ಅದೊಂದು ಜೋಶ್ ಕೊಡ್ತಾರೆ ಸರ್ ಪ್ರೇಮ್ ಸರ್. ಆರ್ಟಿಸ್ಟ್ ಯಾರೇ ಇರಲಿ, ಯಾಕಂದರೆ ಅವರು ಬೇರೆ ಬೇರೆ ಭಾಷೆ ಹೀರೋಯಿನ್ಗಳೆಲ್ಲ ದೊಡ್ಡ ದೊಡ್ಡ ಗೊತ್ತೇ ಇರಲ್ಲ, ಬೇರೆ ಭಾಷೆ ಹೀರೋಯಿನ್ಗಳು ದೊಡ್ಡ ದೊಡ್ಡವರೆಲ್ಲ ಕರ್ಕೊಂಬರ್ತಾರೆ. ನಾವು ಸ್ಪಾಟಲ್ಲಿರೋರಿಗೆ ಗೊತ್ತಿರಲ್ಲ. ಅದನ್ನು ಪ್ರೇಮ್ ಸರೇ ಚೆನ್ನಾಗಿ ಮ್ಯಾನೇಜ್ ಮಾಡಿಬಿಡ್ತಾರೆ ಸರ್. ಅವ್ರು ಮ್ಯಾನೇಜ್ ಮಾಡಿ ಅವರು ಮೈಂಡ್ ಫಿಕ್ಸ್ ಮಾಡಿ ನೀವು ಇದು ಪರ್ಫಾರ್ಮ್ ಮಾಡಬೇಕು ಇದು ಅಂತ. ಆಮೇಲೆ ಪ್ರೇಮ್ ಸರ್ ಒಳ್ಳೆ ಪರ್ಫಾರ್ಮರ್ ಆಗಿರೋದ್ರಿಂದ ಸರ್ ಅವ್ರು ಆ್ಯಕ್ಟ್ ಮಾಡೇ ತೋರಿಸ್ಬಿಡ್ತಾರೆ. ಆ ಪಾತ್ರ ಯಾರೇ ಇರಲಿ, ದೊಡ್ಡ ಪಾತ್ರ ಆಗಿರಲಿ ಚಿಕ್ಕ ಪಾತ್ರ ಆಗಿರಲಿ, ಮಗ ನನಗೆ ಇದು ಬೇಕಾಗಿರೋದು ಆ್ಯಕ್ಟು, ಇದನ್ನು ನೀನು ಮಾಡು ಅಂತ ತೋರಿಸ್ದಾಗ ತುಂಬ ಈಸಿ ಅನಿಸುತ್ತೆ ಸರ್. ಶಿಲ್ಪಾ ಶೆಟ್ಟಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅವ್ರ ಫಿಟ್ನೆಸ್ ಬಗ್ಗೆನೇ ಆರೆಂಜ್ಗೆ ಕಾಳಜಿ ವಹಿಸ್ತಾರೆ ಅಥವಾ ಅಷ್ಟು ಜನಕ್ಕೆ ಇನ್ಸ್ಪೈರ್ ಆಗಿದ್ದಾರೆ ಅಂತಂದಾಗ ಪಾತ್ರದ ಬಗ್ಗೆ ಇನ್ನೆಷ್ಟು ವರಿ ಮಾಡಬಾರ್ದು ಅಂತ ಅಲ್ವಾ? ಹೌದು, ಅವರು ರೆಡಿಯಾಗಿ ಬರೋದೇ ಕೆಲವೊಂದು ಸಲ ಲೇಟ್ ಆಗೋದು ಸರ್. ಆದರೆ ತುಂಬ ಪರ್ಫೆಕ್ಷನ್ ಅವರು. ನಾನು ಅವಾಗ ಡೈಲಾಗ್ ಹೊಡೆದಿರೋರು ನನಗೆ, ನೀವು ಈ ಥರ ತುಂಬ ಲೇಟ್ ಮಾಡ್ರೆ ನಮಗೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ತುಂಬ ಪರ್ಫೆಕ್ಷನ್ ಆಗಿದ್ರೆ ಹೆಂಗೆ ಸ್ಪಾಟಲ್ಲಿ ರೆಡಿ ಆಗ್ಬೋದಲ್ಲ ಅಂತ ಅಂದ್ಬಿಟ್ಟು. ಈ ಪರ್ಫೆಕ್ಷನ್ ಇರೋದಕ್ಕೆ ಶಿಲ್ಪಾ ಶೆಟ್ಟಿ ಇಷ್ಟು ವರ್ಷ ಇಂಡಸ್ಟ್ರಿಲಿ ಉಳ್ಕೊಂಡಿರೋದು ಅಂತ ಅಂದ್ರು ಅವರು. ನಾವೆಲ್ಲ ಕರಿತಿದ್ವಿ ಅವ್ರನ್ನ ಏಕ್ದಮ್ ಅಪ್ಸರ ಅಂತಾನೆ. 100% ಶಿ ಈಸ್ ಏಕ್ದಮ್ ಅಪ್ಸರ್, ಅದರಲ್ಲಿ ಎರಡು ಮಾತಿಲ್ಲ. ಅವರ ಬೆಸ್ಟ್ ಸಾಂಗ್ ಯಾವುದು ನಿಮ್ಗೆ ಇಷ್ಟ ಆಗಿರ್ತಕ್ಕಂಥದ್ದು ಅಂತ? ಅವ್ರು ಟವಲ್ ಕಟ್ಕೊಂಡು ಆಡೋದೇ ಇಷ್ಟ ಸರ್. ನಂಗೆ ಕನ್ನಡ ಸಾಂಗ್ ಬಿಟ್ಕೊಡಲ್ಲ, ನನಗೆ ಅದೇ ಇಷ್ಟ. ಎಸ್, ಕೆ ಡಿ ಸಿನಿಮಾ ಇನ್ನೇನು ಮಾರ್ಚ್ ಎಂಡು ಅಥವಾ ಏಪ್ರಿಲಲ್ಲಿ ಬರೋ ಚಾನ್ಸಸ್ ಇದೆ. ಶಿವನೇ ನಿನ್ನ ಆಟ ಬಲ್ಲವ್ರು ಯಾರು ಸಾಂಗು ಬಹುದೊಡ್ಡ ಹಿಟ್ ಆಗಿದೆ. ಬಹುಶಃ ಧ್ರುವ ಸರ್ಜಾ ಅವರ ಕರಿಯರಲ್ಲಿ ಇದು ದಿ ಬೆಸ್ಟ್ ಸಾಂಗ್ಗಳಲ್ಲಿ ನಿಲ್ಲುವಂಥ ಒಂದು ಸಾಂಗು. ಜೋಗಿ ಪ್ರೇಮು ಅವರ ಒಂದು ಸಿನಿಮಾ ಅಂತಂದಾಗ ಅಲ್ಲಿ ಮ್ಯೂಸಿಕ್ಕಿಗೆ ಜಾಸ್ತಿ ಒತ್ತಿರುತ್ತೆ. ಅದು ಫಸ್ಟ್ ಸಾಂಗ್ ಮೂಲಕನೇ ಅವರು ಒನ್ಸ್ ಅಗೇನ್ ಪ್ರೂವ್ ಮಾಡಿದ್ದಾರೆ. ಸರ್ ಅದು ಪ್ರೇಮ್ ಸರ್ ಮ್ಯೂಸಿಕಲ್ಲಿ ಡೌಟೇ ಇಟ್ಕೊಳ್ಳಂಗಿಲ್ಲ ಸರ್. ಅದು ಯಾವ ಆಡಿಯನ್ಸ್ ಇರ್ಬೋದು, ಮೇಕರ್ಸ್ ಇರ್ಬೋದು, ಬೇರೆ ಯಾರಿದ್ರೂ ಅವ್ರ ಸಾಂಗ್ ಶೋರ್ ಶಾಟೆ. ಯಾಕಂದರೆ ಅವರು ಮ್ಯೂಸಿಕ್ ಸ್ಟುಡಿಯೋದಲ್ಲಿ ಅವ್ರು ಕುತ್ಕೊಂಡು ಮ್ಯೂಸಿಕ್ ಕೇಳ್ತಾ ಇರ್ತಾರೆ. ಅವ್ರು ರೆಡಿ ಮಾಡಿಸಿದ ಮ್ಯೂಸಿಕ್ ಅವ್ರು ಕೇಳ್ತಿರ್ತಾರೆ. ಇಷ್ಟ ಆಗಲ್ವಾ ಕಂಪ್ಲೀಟ್ ವಾಶ್ಔಟ್, ಅದು ಮತ್ತೆ ಹೊಸದು ರೆಡಿ ಮಾಡಬೇಕು. ಆ ಥರ ಒಂದು ತಪಸ್ಸಿ ಕೂತಂಗೆ ಸರ್ ಅವ್ರು ಪ್ರೇಮ್ ಸರ್ ಮ್ಯೂಸಿಕ್ ಕೂತ್ಕೊಂಡ್ರೆ, ಒಂದು ಬ್ಲ್ಯಾಕ್ ಕಾಫಿ ಇಟ್ಕೊಂಡು ಅವ್ರು ಕೂತ್ಕೊಂಡ್ರೆ ಅವ್ರಿಗೇನು ಬೇಕೋ ಅದು ತೆಗೆಸ್ಕೊಳ್ಳೋವರೆಗೂ ಹೋಗಲ್ಲ ಅವರು. ಅವ್ರ ರೈಟಿಂಗ್ ವಿಚಾರ ಇರ್ಬೋದು, ಮ್ಯೂಸಿಕ್ ವಿಚಾರ ಇರ್ಬೋದು. ಗುರುವೇ ನಿನ್ನಾಟ ಸಾಂಗು ನಮ್ಮ ಮಂಜುನಾಥ್, ನಮ್ಮ ಕೋ ಡೈರೆಕ್ಟರ್ ಅವ್ರು ಬರೆದಿರೋದು ಸರ್. ತುಂಬ ಚೆನ್ನಾಗಿ ಬರೆದವ್ರೆ. ಆಲ್ರೆಡಿ ರೀಲ್ಸ್ ಎಲ್ಲ ತುಂಬ ಹೋಗ್ತಾ ಇದೆ. ದೌಲತ್ತಲ್ಲಿ ಮೆರೆದವರೆಲ್ಲ ಹಿಸ್ಟ್ರಿಲೇ ಉಳಿಲೇ ಇಲ್ಲ ಅಂತ ಅಂದ್ಬಿಟ್ಟು. ಪ್ರೇಮ್ ಸರ್ ಒಬ್ಬ ಸಾಹಿತಿ, ಅವರು ಒಬ್ಬರು ಬರಹಗಾರರು. ಅವರು ನಮಗೆಲ್ಲ ಫೀಡ್ ಮಾಡ್ತಾರೆ. ಲಿರಿಕ್ಸ್ ಬರೀಲಿ, ಡೈಲಾಗ್ ಬರೀಲಿ, ಏನೇ ಬರೀಲಿ ಅವ್ರು ಫೀಡ್ ಮಾಡ್ತಾರೆ. ಮಗ ಇದು ಬರೀರಿ ಅಂದ್ಬಿಟ್ಟಿಲ್ಲ, ಅವರೇ ಕರೆಕ್ಷನ್ ಮಾಡ್ತಾರೆ. ಒಂದು ಎರಡು ಲೈನ್ ಅವರೇ ಬರೆದಿರ್ತಾರೆ. ಬಟ್ ನಮ್ಮ ಹುಡುಗ ಬರೆದ ಅಂತಾರೆ. ನಮಗೆಲ್ಲ ಖುಷಿ ಸರ್ ಅದು. ರೀಸೆಂಟಾಗಿ ಮ್ಯಾಕ್ಸ್ ಸಿನಿಮಾದ ಸಕ್ಸಸ್ ಪಾರ್ಟಿ ಜೆ ಪಿ ನಗರದಲ್ಲಿರ್ತಕ್ಕಂಥ ಕಿಚ್ಚ ಸುದೀಪ್ ಸರ್ ಅವರ ನಿವಾಸದಲ್ಲಿ ನಡೀತು. ಅದು ತುಂಬ ಅತ್ಯಾಪ್ತರನ್ನ ಸಿನಿಮಾಗೋಸ್ಕರ ಕೆಲಸ ಮಾಡಿದಂಥ ಒಂದಷ್ಟು ಟೆಕ್ನಿಷಿಯನ್ಸ್ನ, ಕಲಾವಿದರನ್ನೆಲ್ಲ ಕರೆದು ಅವರೊಂದು ಖುಷಿ ಮೂಮೆಂಟ್ನ ಶೇರ್ ಮಾಡಿಕೊಂಡ್ರು ನಿಮ್ಮೆಲ್ಲರೊಟ್ಟಿಗೆ. ನೀವು ಕೂಡ ಅದರಲ್ಲಿ ಭಾಗಿಯಾಗಿದ್ರಿ. ಸೊ ಎಷ್ಟು ಪ್ರಿವಿಲೇಜ್ ಅನಿಸುತ್ತೆ ಆ ಥರದೊಂದು ಮೂಮೆಂಟು? ಸರ್ ತುಂಬ ಖುಷಿ ಅನಿಸುತ್ತೆ ಸರ್. ಯಾಕಂದರೆ ನಾನು ಅಲ್ಲಿಗೆ ಹೋಗ್ತಿರೋದು ನನಗೆ ಸರ್ಪ್ರೈಸು ಸರ್. ನನಗೆ ಹೋಗೋವರೆಗೂ ಗೊತ್ತಿಲ್ಲ ನಾನು ಅಲ್ಲಿವರೆಗೂ ಹೋಗ್ತೀನಿ ಅಂತ ಅಂದ್ಬಿಟ್ಟು. ನಮ್ಮ ಡೇವಿಡ್ ಸರ್ ಕ್ಯಾಮ್ರಾಮನ್ ಏನಿದ್ದಾರೆ, ಅವ್ರು ಕಾಲ್ ಮಾಡಿದ್ರು, ಮಗ ಎಲ್ಲಿದ್ಯಾ ಅಂತ ಅಂದ್ಬಿಟ್ಟು. ಒಂದೇ ಏರಿಯಾ ನಾವು. ಕಾಲ್ ಮಾಡಿದ್ರು, ಎಲ್ಲಿದ್ಯಾ ಅಂತ ಅಂದ್ಬಿಟ್ಟು. ಇಲ್ಲೇ ಸಿಗು ಅಂತ ಅಂದರು. ಸಿಕ್ತೋ, ಇಲ್ಲೇ ಬರೋಣ ಬಾ ಅಂತ ಕರ್ಕೊಂಡೋಗಿದ್ದು ಅಷ್ಟೇ ಸರ್. ನನಗೆ ಸುದೀಪ್ ಸರ್ ಮನೆ ಅಂತ ಹೋಗ್ತಿದ್ದೀವಿ ಅನ್ನೋದೇ ನನಗೆ ಗೊತ್ತಿಲ್ಲ. ಅರ್ಧ ದಾರಿಗೆ ಹೋದಾಗಲೇ ನನಗೆ ಅದು ಗೊತ್ತಾಗಿದ್ದು, ಸುದೀಪ್ ಸರ್ ಮನೆಗೆ ನಾವು ಎಂಟ್ರ್ ಆಗ್ತಿದ್ದೀವಿ ಅಂತ ಅಂದ್ಬಿಟ್ಟು. ಆಮೇಲೆ ಪ್ರೇಮ್ ಸರ್ ಆಲ್ರೆಡಿ ಕರ್ಕೊಂಡೋಗಿದ್ರು, ಸುದೀಪ್ ಸರ್ ನೋಡಿದರು. ಆಮೇಲೆ ಡೇವಿಡ್ ಸರ್ ಕರ್ಕೊಂಡೋದಾಗ ಚೆನ್ನಾಗಿ ಮಾತಾಡ್ಸಿದ್ರು ಸರ್. ಆಮೇಲೆ ಆ ಸಿನಿಮಾದಲ್ಲಿ ನಾನು ಕೆಲಸ ಮಾಡಿಲ್ಲ, ಬಟ್ ಅದ್ರ ಭಾಗ ಆಗಿದ್ದು ಒಂದು ಖುಷಿ ಇದೆ ಸರ್. ಸೂಪರ್. ಇನ್ನು ನಿಮಗೆ ಆ್ಯಸ್ ಅ ಡೈಲಾಗ್ ರೈಟರ್ ಆಗಿ ನಿಮಗೆ ತುಂಬ ಇನ್ಸ್ಪೈರಿಂಗ್ ಆದಂತಹ ಬರಹಗಾರರು ಯಾರ್ಯಾರು ಅಂತ? ಈಗ ಕನ್ನಡ ಇಂಡಸ್ಟ್ರಿನಲ್ಲಿ ಮೋಸ್ಟ್ ಹ್ಯಾಪ್ನಿಂಗ್ ಡೈಲಾಗ್ ರೈಟರ್ಗಳು ಅಂತಂದರೆ ನಮಗೆ ಅಫ್ಕೋರ್ಸ್ ಮಾಸ್ತಿ ಅವ್ರು ನೆನಪಾಗ್ತಾರೆ, ರಘು ನಿಡವಳ್ಳಿ ಅವ್ರು ನೆನಪಾಗ್ತಾರೆ, ಇನ್ನೂ ಸಾಕಷ್ಟು ಜನ ಒಳ್ಳೊಳ್ಳೆ ಮಂಜು ಮಾಂಡವ್ಯ ಅವ್ರು ನೆನಪಾಗ್ತಾರೆ. ಒಳ್ಳೊಳ್ಳೆ ಬರಹಗಾರರಿದ್ದಾರೆ. ನಿಮಗೆ ಫೇವ್ರೇಟ್ ಯಾರು? ನಿಮಗೆ ಯಾರಿಂದ ನೀವು ಇನ್ಸ್ಪೈರ್ ಆದ್ರಿ ಅಂತಕ್ಕಂಥದ್ದು? ಸರ್ ನಾನು ಆ ರೈಟಿಂಗ್ ವಿಷಯದಲ್ಲಿ ತುಂಬ ಗುರುಗಳು ನನ್ನ ಫೇವ್ರೇಟು ಅನ್ಕೊಳ್ಳೋ ರವಿ ಬೆಳೆಗಾರರು ಸರ್. ನಾನು ಡೈಯಾರ್ಡ್ ಫ್ಯಾನು ಸರ್. ಅವ್ರದ್ದು ಆಲ್ಮೋಸ್ಟ್ ರೌಡಿಸಮ್ ಬೇಸಲ್ಲಿರೋ ಎಲ್ಲ ಬುಕ್ಸು ಓದಿದ್ದೀನಿ. ಬೇರೆ ಬೇರೆ ಏನು ಬರೆದಿದ್ದಾರೆ ಅವರು. ಅವರ ಒಂದು ಪಾತ್ರನ ಅವರು ಬರೆಯೋ ರೀತಿಯೇ ಬೇರೆ ಸರ್ ಅದು. ಇವಾಗ ಬಂದ ಕುತ್ಕೊಂಡ ಯಾರೋ ಗನ್ ಹಿಡ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳಲ್ಲ ಅವರು. ಆ ಗನ್ನುಗಳು ಅವತ್ತು ಅವನನ್ನೇ ಹುಡ್ಕೊಂಡು ಹೋಗ್ತಾ ಇದ್ದೋ ಅಂತವೆ. ಹಿಡ್ದೋನ ಬಗ್ಗೆ ಹೇಳಲ್ಲ, ಗನ್ನುಗಳು ಹುಡಿಕೊಂಡು ಹೋಗ್ತಾ ಇದ್ದೋ ಅಂತ ಹೇಳ್ತಾರೆ. ಆ ಬರೆಯೋ ವಿಭಿನ್ನತೆ ಇದೆಯಲ್ಲ ಸರ್, ಅದು ನನಗೆ ಓದಿದ್ದು ತುಂಬ ಹೆಲ್ಪ್ ಆಯಿತು ಸರ್ ನನಗೆ ಆ ಥರ. ಆಮೇಲೆ ರಾಜ್ ಸರು ಲಾಸ್ಟು ನಾವು ಮನೆಗೆ ಹೋದಾಗಲೂ ಅಷ್ಟೇ ಒಂದು ಬುಕ್ ಕೊಟ್ಟರು. ನಾನು ತೇಜಸ್ವಿ ಅವರು, ಕುವೆಂಪು ಅವ್ರನ್ನೆಲ್ಲ ಓದಿರೋದು ತುಂಬ ಓದಿದ್ದೀನಿ ಕಡಿಮೆ. ಆವಾಗ ರಾಜ್ ಸರು ಜುಗಾರಿ ಕ್ರಾಸು ಬುಕ್ ಕೊಟ್ಟರು, ಇದು ಓದಿ ಅಂತ ಅಂದ್ಬಿಟ್ಟು. ಅಣ್ಣ ಇದು ಈ ರೌಡಿಸಮು ಹ್ಯೂಮರು ಎರಡೇ ನಾನು ಜಾಸ್ತಿ ಓದೋದು ಅಂದ್ಬಿಟ್ಟು, ನನಗೋಸ್ಕರ ಇದೊಂದು ಬುಕ್ ಓದಿ ನೀವು, ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಫ್ಯಾನ್ ಆಗೋದೆ ಸರ್. ತುಂಬ ಆ ಬುಕ್ಸು ಓದೋದು ಹೆಲ್ಪ್ ಆಯಿತು ಸರ್ ನನಗೆ.
ಭಾಳ ಖುಷಿ ಆಯಿತು ನಿಮ್ಮ ಜೊತೆ ಇಷ್ಟೊತ್ತು ಮಾತುಕತೆ ಮಾಡಿ. ಸೊ 2025 ನಿಮ್ಮ ಕರಿಯರ್ಗೂ ಒಂದು ಮಹತ್ವದ ತಿರುವು ಕೊಡ್ತಾ ಇದೆ ಕೆ ಡಿ ಸಿನಿಮಾದ ಮೂಲಕ. ವಾಟ್ ನೆಕ್ಸ್ಟು ನಿಮ್ಮ ತಲೆಯಲ್ಲಿರ್ತಕ್ಕಂಥ ಪ್ಲ್ಯಾನ್ಸು ಏನಿದೆ ಅಂತಕ್ಕಂಥ? ಸರ್ ಇವಾಗ 2025ರಲ್ಲಿ ಒಂದು 5 ಸಿನಿಮಾ ಬರುತ್ತೆ ಸರ್, ಇನ್ಕ್ಲೂಡಿಂಗ್ ಕೆಡಿನೂ ಸೇರಿ. ಮುಂದಿನ ದಿನದಲ್ಲಿ ಕೆಲಸ ಮಾಡ್ಕೊಂಡು ಹೋಗೋಣ ಸರ್. ಅದು ಡೈರೆಕ್ಷನ್ ಇರ್ಬೋದು, ರೈಟಿಂಗ್ ಇರ್ಬೋದು, ಲಿರಿಕ್ ರೈಟರ್ ಆಗಿರ್ಬೋದು. ಯಾಕಂದರೆ ನಾನು ಫಸ್ಟು ಒಂದು ಸಾಂಗ್ ಬರ್ತಿದ್ದೆ, ಮಳೆಯ ನೀ ಅಂತ ಒಂದು ಸಾಂಗ್ ಬರ್ತಿದ್ದೆ. ಅವಾಗ ಫಸ್ಟು ಟೈಮ್ ಕ್ರಾಂತಿಕುಮಾರ್ ಅನ್ನೋ ಹೆಸರು ನಿಮ್ಮಿಂದ ಟಿ ವಿಲಿ ಕಾಣಿಸಿತ್ತು. ಆದರೆ ಇಷ್ಟು ದಿನ ಓಡಾಡ್ಕೊಂಡಿದ್ದ ಮಗ ಇವಾಗೇನೋ ಮಾಡ್ತಾನೆ ಅಂತ ಮನೆಯವ್ರಿಗೊಂದು ಧೈರ್ಯ ಬಂತು. ಹೇಳೋರ್ಗೊಂದು ಹೆಸರು, ಬಟ್ ಕೇಳೋರ್ಗೆ ಅದೊಂದು ಧೈರ್ಯ ಸರ್. ಒಂದು ಕುಟುಂಬಕ್ಕೆ ಧೈರ್ಯ ಕೊಡುತ್ತೆ. ಥ್ಯಾಂಕ್ ಯು, ನಿಮಗೆ ಥ್ಯಾಂಕ್ ಯು ಫಸ್ಟು. ನಾವು ನಮ್ಮ ಕೆಲಸನೇ ಅದು. ನಾವು ಕಲೆಯನ್ನು ಪ್ರೀತಿಸೋರು, ಆರಾಧಿಸೋರು. ಸೊ ಅದಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥವ್ರನ್ನ ನಾವು ಒಂದೆರಡು ಮಾತು ಹೇಳೋದ್ರಲ್ಲಿ ತಪ್ಪೇನಿದೆ. ನಾವು ಹುಡುಕ್ತಾ ಇರ್ತೀವಿ ಬೆಸ್ಟ್ ಟ್ಯಾಲೆಂಟ್ಸ್ ಅಂತ ಎಲ್ಲ ಅನಿಸ್ತಾರೋ ಅಲ್ಲಿ ನಾವೇ ಹುಡ್ಕೊಂಡೋಗಿ ಅವ್ರನ್ನ ಸಂದರ್ಶನಗಳೆಲ್ಲ ಮಾಡ್ತೀವಿ. ಅದು ನನಗೆ ಮೊದಲಿಂದ ಇರ್ತಕ್ಕಂಥದ್ದು. ಅದೇ ಖುಷಿ ಸರ್ ನಮಗೆ. ಈ ಥರ ಯಾರಾದರೂ ಒಬ್ರು ಗುರುತಿಸ್ತಾರಲ್ಲ ಸರ್, ಅದು ತುಂಬ ದೊಡ್ಡ ವಿಚಾರ. ಎಲ್ಲ ಬೂದಿ ನೋಡ್ಕೊಂಡು ವಾಪಸ್ ಹೋಗ್ತಾರೆ, ಆ ಬೂದಿನ ಸರಿಸ್ಬಿಟ್ಟು ಒಂದು ಕೆಂಡ ಹುಡುಕ್ತಾರೆ ಗೊತ್ತಾ, ಅದು ತುಂಬ ದೊಡ್ಡ ವಿಚಾರ ಅದು. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಈ ಕೆಂಡ ಕ್ರಾಂತಿಗೆ ಅಂತಕ್ಕಂಥ ಕೆಂಡ ದೊಡ್ಡ ಮಟ್ಟಕ್ಕೆ ಬೆಂಕಿಯಾಗಿ ಕ್ರಾಂತಿ ಸೃಷ್ಟಿಸಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ನಾವು ಆಶಿಸ್ತೀವಿ. ಕೊನೆಯದಾಗಿ 2025ಕ್ಕೆ ಕನ್ನಡ ಆಡಿಯನ್ಸ್ಗೆ, ಧ್ರುವ ಸರ್ಜಾ ಅವರ ಫ್ಯಾನ್ಸ್ಗೆ, ಜೋಗಿ ಪ್ರೇಮ್ ಅವರ ಫ್ಯಾನ್ಸ್ಗೆ ನಿಮ್ಮ ಥ್ರೂ ಏನು ಹೇಳಕ್ಕೆ ಬಯಸ್ತೀರಾ ನಮ್ಮ ಗ್ಯಾರಂಟಿ ನ್ಯೂಸ್ ಮೂಲಕ? ಗ್ಯಾರಂಟಿ ಕೊಡ್ಬೋದು ಸರ್. ಏನು ಇವಾಗ ಕೆ ಡಿ ಸಿನಿಮಾ ಒಂದು ಸಾಂಗ್ನ ನೀವು ಯಾವ ಥರ ಹಬ್ಬ ಅಂತ ನೀವು ಯಾವ ಥರ ಸಂಭ್ರಮ ಪಟ್ಟಿದ್ದೀರೋ, ಸಿನಿಮಾನೂ ಹಾಗೇ ಇರುತ್ತೆ. ಪ್ರತಿಯೊಂದು ಸಾಂಗ್ ಇದೆ. ಮುಂದಿನ ದಿನದಲ್ಲಿ ಪ್ರೇಮ್ ಸರ್ ಆಲ್ರೆಡಿ ರಿವೀಲ್ ಮಾಡಿದ್ದಾರೆ 6 ಸಾಂಗ್ ಇದೆ ಅಂತ ಅಂದ್ಬಿಟ್ಟು. ಪ್ರತಿಯೊಂದು ಸಾಂಗು ರಿವೀಲ್ ಆಗ್ತಾ ಹೋಗುತ್ತೆ. ಇವಾಗ ನೀವೇನು ಕೇಳಿದಿರ ಇದೊಂದು ಕೈಂಡ್ ಆಫ್ ಸಾಂಗು. ನೆಕ್ಸ್ಟ್ ಬೇರೆ ಬೇರೆ ಥರ ಸಾಂಗ್ಗಳು, ಈ ಹುಡುಗಿರನ್ನ ರೇಗಿಸೋ ಅಂಥ ಸಾಂಗ್ಗಳು, ಈ ಚಿಕ್ಕ ಮಕ್ಳಿಗೆ ಇಷ್ಟ ಆಗೋವಂಥ ಸಾಂಗ್ಗಳು, ಆಮೇಲೆ ಎಲ್ಲ ಈ ಪಡ್ಡೆ ಐಕ್ಳುಗಳು ಖುಷಿ ಪಡೋ ಅಂಥ ಸಾಂಗ್ಗಳು ಎಲ್ಲ ಇರುತ್ತೆ. ಹಳೇ ಪ್ರೇಮ್ ಸರು ಏನು ನೀವು ನೋಡ್ತಾ ಇದ್ರೋ, ಅಂದರೆ ಒಂದು ಸಾಂಗ್ಸ್ ಲಿರಿಕ್ಸಲ್ಲೇ ಒಂದು ಏನು ಚಮಕ್ ಕೊಡೋರೋ, ಒಂದು ಸಿನಿಮಾದಲ್ಲಿ ಏನೊಂದು ಫಿಲಾಸಫಿ ಹೇಳೋರೋ, ಒಂದು ರೌಡಿಸಮ್ ಕಂಟೆಂಟ್ನ ಏನು ಜನಕ್ಕೆ ತೋರಿಸೋರೋ, ಆ ಪ್ರೇಮ್ ಸರ್ ನಿಮಗೆ ಮತ್ತೆ ಸಿಗ್ತಾರೆ. ಅದ್ದೂರಿ ಸಿನಿಮಾದಲ್ಲಿ ಏನು ಒಂದು ಮಜಾ, ಏನು ಗುರು ಏನು ಮಜಾ ಮಾಡಿಸ್ತಾರೆ ಆಡಿಯನ್ಸ್ಗೆ ಅಂತ ಧ್ರುವ ಸರ್ನ ನೋಡಿದ್ರು, ಅವರು ಸಿಗ್ತಾರೆ. ಆಮೇಲೆ ರೇಷ್ಮಾ ಅವ್ರ ಬಗ್ಗೆ ಹೇಳಬೇಕು ಸರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ಆ ಪಾತ್ರನೇ ತುಂಬ ಓಪನ್ ಅಪ್ ಇರೋ ಅಂಥ ಪಾತ್ರ ಅದು. ಅದು ಬೇರೆ ಬೇರೆ ಮಂಜುಳಾ ಮೇಡಮ್ ಇದ್ದಾರೆ, ಇನ್ನೂ ಬೇರೆ ಬೇರೆಯವ್ರು ಇದ್ದಾರೆ, ಅವರೆಲ್ಲ ನೆನಪಿಸೋವಂಥ ಪಾತ್ರ. ಅರೆ ನಾನು ಏನಕ್ಕೆ ಹೋಲಿಸ್ತಾ ಇದ್ದೀನಿ ಅಂತಾರೆ, ಪರ್ಫಾರ್ಮೆನ್ಸ್ ಹಂಗಿದೆ, ಆ ಥರ ಚೆನ್ನಾಗಿ ಮಾಡಿಸಿದ್ದಾರೆ. ಬೇರೆ ಬೇರೆ ರವಿ ಸರ್ ಇದ್ದಾರೆ, ರಮೇಶ್ ಸರ್ ಇದ್ದಾರೆ. ಆದರೆ ಪ್ರತಿಯೊಂದು ಪಾತ್ರಗಳು ಬಂದಾಗಲೂ ನಿಮಗೆ ಹಬ್ಬ ಅನಿಸುತ್ತೆ ಥಿಯೇಟ್ರಲ್ಲಿ. ಅದು ಗ್ಯಾರಂಟಿ ಕೊಡ್ಬೋದು ಸರ್. ಗ್ಯಾರಂಟಿ ನ್ಯೂಸ್ ಮುಖಾಂತರ ನಾವು ಕೊಡೋ ಗ್ಯಾರಂಟಿ. ಥ್ಯಾಂಕ್ ಯು ಸೋ ಮಚ್. ನಾವು ವಿಂಟೇಜ್ ಪ್ರೇಮ್ ಅವ್ರನ್ನ ಈ ಸಿನಿಮಾ ಮೂಲಕ ನಾವು ನೋಡೋಣ ಅಂತ ಬಯಸ್ತೀವಿ. ಒನ್ಸ್ ಅಗೇನ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ನಿಮ್ಮ ಬತ್ತಳಿಕೆಯಿಂದ ಒಳ್ಳೊಳ್ಳೆ ಸಿನಿಮಾಗಳಿಗೆ ಇದೇ ರೀತಿಯಾದಂಥ ಡೈಲಾಗ್ಸು ಹೊರಹೊಮ್ಮಲಿ ಅಂತ ನಾವು ಆಶಿಸ್ತೀವಿ. ಒಳ್ಳೆಯದಾಗಲಿ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಕೆ ಡಿ ಸಿನಿಮಾದ ಡೈಲಾಗ್ ರೈಟರ್ ಆದಂಥ ಕ್ರಾಂತಿಕುಮಾರ್ ಅವರ ಮನದಾಳದ ಮಾತುಗಳನ್ನು. ಹೊಸ ವರ್ಷದಲ್ಲಿ ತುಂಬ ಜೋಶಲ್ಲಿ, ಹುಮ್ಮಸ್ಸಲ್ಲಿ ಹೊಸ ಕನಸುಗಳನ್ನು ಹೊತ್ಕೊಂಡು ಕಾಯ್ತಾ ಇದ್ದಾರೆ. ಈ ವರ್ಷ ಸುಮಾರು 4-5 ಸಿನಿಮಾಗಳು ಆರಂಭದಲ್ಲೇ ಅವ್ರದ್ದು ರಿಲೀಸ್ಗೆ ರೆಡಿ ಇದೆ. ಸೊ ಮುಂದೆ ಕೂಡ ಅವರ ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ಹಿಟ್ ಆಗಲಿ ಅಂತ ಆಶಿಸ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ಶಶಿಕುಮಾರ್ ಜೊತೆ ಲಕ್ಷ್ಮೀನಾರಾಯಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.